ನಮ್ಮೆಲ್ಲರ ಅಟೆನ್ಷನ್ ಸ್ಪ್ಯಾನ್ ಎಷ್ಟು ಕಡಿಮೆ ಆಗೋಗಿದೆ ಅಲ್ವಾ? ಆದರೂ ಕೆಲವೊಂದು ಸಬ್ಜೆಕ್ಟ್ಸ್ ಅಥವಾ ಕೆಲವೊಂದು ಟಾಪಿಕ್ಸ್ ಇಟ್ ಆಲ್ವೇಸ್ ಇಂಟ್ರೆಸ್ಟ್ಸ್ ಅಸ್. ಫಾರ್ ಎಕ್ಸಾಂಪಲ್, ನನ್ನ ನಂಬರ್ 5, ಲಕ್ಕಿ ನಂಬರ್, ಡೇಟ್ ಆಫ್ ಬರ್ತ್ ಎಲ್ಲ ಓಕೆ. 5, ಐ ಲೈಕ್ ದ ನಂಬರ್ 5 ಆ್ಯಂಡ್ ಐ ನೋ ಐ ಆಮ್ ನಂಬರ್ 5 ಅಂತ. ಸೊ ನಂಬರ್ 5 ಈ ಥರ ಅಂತೆ ಅಂದರೆ ಆ ವಿಡಿಯೋ ಅಂತೂ ನಾನು ಸ್ಕಿಪ್ಪೇ ಮಾಡಲ್ಲ. ಆ್ಯಂಡ್ ನಂದು ಸಿಂಹರಾಶಿ. ಸಿಂಹರಾಶಿ ಅವ್ರಿಗೆ ಅಂತ ಸ್ಟಾರ್ಟ್ ಮಾಡಿದ್ರೆ ಸಾಕು, ಅದನ್ನು ಸ್ಕಿಪ್ಪೇ ಮಾಡಲ್ಲ. ಸೊ ನಾವುಗಳೆಲ್ಲ ಈ ಥರದ ವಿಡಿಯೋಸ್ಗಳನ್ನು ನೋಡೋದ್ರ ಜೊತೆಗೆ ಸಿಮಿಲರ್ ಮೈಂಡೆಡ್ ಅಥವಾ ಸಿಮಿಲರ್ ನಂಬರ್ಡ್ ಅಥವಾ ಸಿಮಿಲರ್ ರಾಶಿಯ ನಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೂ ಇದನ್ನು ಫಾರ್ವರ್ಡ್ ಮಾಡ್ತೀವಿ, ರೈಟ್? ಆದರೆ ಇದನ್ನು ಬಹಳ ಆಕ್ಯುರೇಟ್ ಆಗಿ ರಿಸರ್ಚ್ ಮಾಡಿ ಹೇಳೋರೊಬ್ಬರು ಬೇಕು. ಯಾಕಂದರೆ ಇವತ್ತಿನ ದಿನ ಸಾಕಷ್ಟು ಜನ ಸಾಕಷ್ಟು ಪ್ರೆಡಿಕ್ಷನ್ಸ್ಗಳು ಕೊಡ್ತಾ ಹೋಗ್ತಾರೆ. 2025 ಇನ್ನೇನು ಮುಗಿತಾ ಬಂತು, 2026 ಹೇಗಿರಬಹುದು ಅಂತ ನೋಡಿದಾಗ 2 ಥರ. ನಾವು ಹೇಳ್ತೀವಿ ಇಂಗ್ಲಿಷ್ ಕ್ಯಾಲೆಂಡರ್ ಜನವರಿ 1ನೇ ತಾರೀಕು ಪ್ರಾರಂಭ ಆಗೋದು. ಸೊ ನಾನಂತೂ ಯುಗಾದಿ ಕನ್ಸಿಡರ್ ಮಾಡ್ತೀನಿ, ಜಾನ್ ಫಸ್ಟ್ ಕನ್ಸಿಡರ್ ಮಾಡಲ್ಲ ಅಂತ. ಸೊ ಯುಗಾದಿಯಿಂದ ಯುಗಾದಿವರೆಗೆ ಕನ್ಸಿಡರ್ ಮಾಡೋರು ರಾಶಿ ಭವಿಷ್ಯನ ಫಾಲೋ ಮಾಡ್ತಾರೆ. ಇನ್ನು ನ್ಯೂಮರಾಲಜಿನ ಕನ್ಸಿಡರ್ ಮಾಡೋರು ನೀವು ಯಾವುದನ್ನೇ ಫಾಲೋ ಮಾಡಿದ್ರೂ ನಿಮ್ಮ ನಂಬರ್ ಇದು ಅಂತ ಆಗಿದ್ದಾಗ, ಲಕ್ಕಿ ನಂಬರ್ ಅಥವಾ ನಿಮ್ಮ ನಂಬರ್ ಇದು ಅಂತ ಒಂದು ಸಲ ನಿಮಗೆ ಗೊತ್ತಾದ ಮೇಲೆ ಆ ಒಂದು ಮೂಲಾಂಕ ಇಟ್ ವಿಲ್ ನೆವರ್ ಚೇಂಜ್. ನಿಮಗೆ ಈ ವರ್ಷದ ಪ್ರೆಡಿಕ್ಷನ್ ಹೇಗಿರುತ್ತೆ ಅಂತ. ಸೊ ಯುಗಾದಿಯ ರಾಶಿ ಭವಿಷ್ಯಕ್ಕೂ ಮುಂಚೆ 2026 ಯಾವ್ಯಾವ ಸಂಖ್ಯೆಗೆ ಹೇಗಿರುತ್ತೆ ಆ್ಯಂಡ್ ಇನ್ ಜನರಲ್ 2026 ಹೇಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ, ರೈಟ್? 2026 ಆ್ಯಡ್ ಮಾಡಿದಾಗ ನಮಗೆ 1 ಬರುತ್ತೆ. 1 ಅನ್ನೋದು ಇಟ್ ಈಸ್ ಅ ವೆರಿ ವೆರಿ ಪವರ್ಫುಲ್ ನಂಬರ್ ಅಂತ ನಮಗೆ ಗೊತ್ತು. ಆದರೆ ಒಂದೊಂದ್ಸಲ ಸಿಕ್ಕಾಪಟ್ಟೆ ಪವರ್ನ ತಡ್ಕೊಳ್ಳೋದು ತುಂಬ ಕಷ್ಟ ಆಗತ್ತಾ? ಲೆಟ್ಸ್ ಎಕ್ಸ್ಪ್ಲೋರ್ ಇವತ್ತಿನ ವಿಡಿಯೋದಲ್ಲಿ. ನೋಡಿ, ನಾವು ಪಂಚಾಂಗದ ಪ್ರಕಾರ ಅಂತ ತಗೊಂಡಾಗ 2026 ಪರಾಭವ ಸಂವತ್ಸರ. ಇದಕ್ಕೆ ಗುರು ಅಂದರೆ ಬೃಹಸ್ಪತಿ ಅಧಿಪತಿ. ಗುರು ಅಧಿಪತಿ ಅಂದರೆ ಎಲ್ಲರಿಗೂ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ್ರೆ ಇಲ್ಲ. ಆ್ಯಕ್ಚುಲಿ ಪರಾಭವ ಸಂವತ್ಸರದ ಬಗ್ಗೆ ಡೀಟೇಲ್ಡ್ ಆಗಿ ನೀವು ಓದಿದಾಗ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗೇ ಇದೆ ಕಂಪೇರ್ ಟು ಬೇರೆ ಸಂವತ್ಸರಗಳು. ಹಾಗಾಗಿ ಇವತ್ತಿನ ಎಪಿಸೋಡಲ್ಲಿ ಆಲ್ಸೋ ನಾನು ಅರ್ಥ ಮಾಡ್ಕೋಬೇಕಾಗಿದೆ ವೆನ್ ಇಟ್ ಕಮ್ಸ್ ಟು ನ್ಯೂಮರಾಲಜಿ ಅಥವಾ ಆಸ್ಟ್ರಾಲಜಿ ಯಾವುದನ್ನ ಹೇಗೆ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಅಂತ. ಸೊ ಇವತ್ತು ಲೆಟ್ ಮಿ ವೆಲ್ಕಮ್ ವಾಸ್ತು ಎಕ್ಸ್ಪರ್ಟ್ ಆ್ಯಂಡ್ ನ್ಯೂಮರಾಲಜಿಸ್ಟ್ ಡಾಕ್ಟರ್ ಅಕ್ಷತಾ ರಾವ್ ಅವ್ರನ್ನ ಟು ದ ಸ್ಟುಡಿಯೋ. ನಮಸ್ಕಾರ ಅಕ್ಷತಾ ಅವರೇ. ನಮಸ್ಕಾರ ಸೌಜನ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಬಹಳ ಸೈಂಟಿಫಿಕ್ ಆಗಿ ಆಸ್ಟ್ರಾಲಜಿ ಇರಬಹುದು, ನ್ಯೂಮರಾಲಜಿ ಇರಬಹುದು, ವಾಸ್ತು ಇರಬಹುದು, ಇದನ್ನೆಲ್ಲ ಸ್ಟಡಿ ಮಾಡೋದ್ರಿಂದ ನನ್ನ ಮೊದಲ ಪ್ರಶ್ನೆ ಏನಂದ್ರೆ, ನ್ಯೂಮರಾಲಜಿ ಫಾಲೋ ಮಾಡಬೇಕಾ, ಆಸ್ಟ್ರಾಲಜಿ ಫಾಲೋ ಮಾಡಬೇಕಾ, ನಂಬರ್ ವೈಸ್ ಹೋಗ್ಬೇಕಾ, ರಾಶಿ ವೈಸ್ ಹೋಗ್ಬೇಕಾ ಅನ್ನೋರಿಗೆ ನಿಮ್ಮ ಉತ್ತರ ಏನು? ಓಕೆ, ಮೊದಲನೇದಾಗಿ ನ್ಯೂಮರಾಲಜಿ ಅದು ಬರೀ ವೆಸ್ಟರ್ನ್ನ ಇಂಡಿಯನ್ನ ಅನ್ನೋ ಒಂದು ಪ್ರಶ್ನೆ ಕೂಡ ಸಾಕಷ್ಟು ಜನದಲ್ಲಿ ಇರುತ್ತೆ. ಸಂಖ್ಯಾಶಾಸ್ತ್ರ ನಮ್ಮ ವೇದಾಂಗ ಪದ್ಧತಿಗಳಲ್ಲಿ ಕೂಡ ಇದೆ. ಜ್ಯೋತಿಷ್ಯ ಕೂಡ ಒಂದು ವೇದಾಂಗ. ಆ ಜ್ಯೋತಿಷ್ಯದಲ್ಲಿ ಬೇರೆ ಬೇರೆ ಉಪವೇದಾಂಗಗಳಿದೆ, ಅದರಲ್ಲಿ ಸಂಖ್ಯಾಶಾಸ್ತ್ರ ಕೂಡ ಇದೆ. ಸೊ ಜ್ಯೋತಿಷ್ಯದಲ್ಲೇ ಬೇರೆ ಬೇರೆ ಮೆಥಡ್ಸ್ ಅಲ್ಲಿ ಹೇಳುವಂತದ್ದಿದೆ. ಸೊ ಸಂಖ್ಯಾಶಾಸ್ತ್ರ ನಮ್ಮ ಭಾರತದ ಒಂದು ಸನಾತನ ಪದ್ಧತಿಯಲ್ಲಿ ಕೂಡ ಇದೆ. ಹಾಗಾಗಿ ನಾವು ಬರೀ ನ್ಯೂಮರಾಲಜಿ ಅಂದ್ರೆ ವೆಸ್ಟರ್ನ್ ನ್ಯೂಮರಾಲಜಿ ಅಥವಾ ವೆಸ್ಟರ್ನ್ ಆಸ್ಟ್ರಾಲಜಿ ಬೇಸ್ಡ್ ಮಾತ್ರನೇ ಅಂತ ಯೋಚನೆ ಮಾಡ್ತೀರಾ. ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರವನ್ನ ನಾವು ವೇದಿಕ್ ಮೆಥಡ್ಸ್ ಅಲ್ಲಿ ಕೂಡ ನಾವು ಹೇಳ್ಬೋದು. ಹಾಗಾಗಿ ನೀವು ನಂಬೋದಿದ್ರೆ ಯಾವ್ದನ್ ಬೇಕಾದ್ರೂ ನಂಬೋದು, ಅಥವಾ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ನಿಮಗ್ ಯಾವ್ದು ಒಳ್ಳೇದಾಗತ್ತೆ ಅದ್ರ ಪ್ರಕಾರ ಒಂದು ಕಾಂಬಿನೇಷನ್ ನ ಮಾಡ್ಕೊಂಡು ಆಸ್ಟ್ರಾಲಜಿ ಪ್ರಕಾರನೂ ನೀವು ಕೆಲಸವನ್ನ ಮಾಡ್ಬೋದು. ಪ್ರೆಡಿಕ್ಷನ್ಸ್ ನ ನೀವು ನಿಮ್ಗೆ ಹೇಗ್ ಬೇಕೋ ಹಾಗೆ ತಗೊಳ್ಬೋದು. ಅದ್ರ ಜೊತೆಗೆ ನ್ಯೂಮರಾಲಜಿಯ ಪ್ರಕಾರನೂ ಕೂಡ ನೀವು ತಗೊಂಡು ಆ ಪ್ರೆಡಿಕ್ಷನ್ಸ್ ನ ನಿಮ್ಮ ಲೈಫ್ಗೆ ಹೇಗ್ ಬೇಕೋ ಹಾಗೆ ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇವಾಗ ಯಾವುದೇ ಆಗಲಿ ಇಟ್ ಇಸ್ ನಾಟ್ 100% ಆಕ್ಯುರೇಟ್. ಯಾಕಂದ್ರೆ ಮನುಷ್ಯರು ದೇವ್ರಲ್ದೇ ಇರೋದ್ರಿಂದ ವಿ ಕೆ ನಾಟ್ 100% ಆಕ್ಯುರೇಟ್ ಆಗಿ ನಾವು ಹೇಳೋದಕ್ಕಾಗಲ್ಲ ಇದು ಹೀಗೆ ಆಗತ್ತೆ ಅಂತ. ಆಗಬಹುದು ಅಂತ ಹೇಳಬಹುದು, ಅಥವಾ ಒಂದು 70, 80, 90% ಆಕ್ಯುರಸಿ ಕೊಡಬಹುದು. ವೆನ್ ಇಟ್ ಕಮ್ಸ್ ಟು ನ್ಯೂಮರಾಲಜಿ ಅಂಡ್ ಆಸ್ಟ್ರಾಲಜಿ ಜನರಲಿ ಎಷ್ಟು % ಆಕ್ಯುರಸಿ ನೀವು ಪ್ರಾಮಿಸ್ ಮಾಡ್ತೀರಾ? ನೀವು 100% ಆಕ್ಯುರಸಿ ಅಂತ ಹೇಳ್ಬಿಟ್ರೆ ಅದು ಫ್ಯಾಕ್ಟ್ ಆಗುತ್ತೆ. ಇಟ್ ವಿಲ್ ನಾಟ್ ಬಿ ಅ ಪ್ರೆಡಿಕ್ಷನ್. ಕರೆಕ್ಟ್ ಅಲ್ವಾ? ಪ್ರೆಡಿಕ್ಷನ್ ಅಂತ ಹೇಳಿದಾಗ ಯು ಆರ್ ಓನ್ಲಿ ಪ್ರೆಡಿಕ್ಟಿಂಗ್ ಸಮಥಿಂಗ್ ಕ್ಯಾನ್ ಹ್ಯಾಪನ್. ಸೊ ಈ ತರ ಇರ್ಬೇಕಾದ್ರೆ ದಟ್ ಕ್ಯಾನ್ ಬಿ ಅಪ್ ಟು 99% ಯು ಕ್ಯಾನ್ ಪ್ರೆಡಿಕ್ಟ್ ಇಟ್ ರೈಟ್. ಸೊ ಸಾಕಷ್ಟು ಜನ ನ್ಯೂಮರಾಲಜಿಸ್ಟ್ ಇರ್ಬೋದು ಅಥವಾ ಆಸ್ಟ್ರಾಲಜಿಸ್ಟ್ ಇರ್ಬೋದು ಹೇಳಿರೋದು ನೆಕ್ಸ್ಟ್ ವರ್ಷ ನೀವು ರಿವೈಸ್ ಮಾಡಿ ನೋಡಿದ್ರೆ ಅದ್ ಎಷ್ಟೊಂದು ಪಾಯಿಂಟ್ಸ್ ನಿಜ ಆಗಿರುತ್ತೆ. ಕೆಲವೊಂದು ಅವ್ರ ಪ್ರೆಡಿಕ್ಷನ್ ಇರ್ಬೋದು, ಇನ್ನೊಂದು ವಾಕ್ಸಿದ್ದಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ಪ್ರತಿಯೊಬ್ರು ಆಸ್ಟ್ರಾಲಜರ್ ಇರ್ಬೋದು, ನ್ಯೂಮರಾಲಜಿಸ್ಟ್ ಇರ್ಬೋದು, ನೀವು ಇನ್ನೊಬ್ರಿಗೆ ಏನೊಂದು ಹೇಳ್ತಾ ಇದ್ದೀರಾ ಅಂದ್ರೆ ನೀವ್ ಏನ್ ಹೇಳ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಕೆಲವೊಂದ್ಸತಿ ನಾವು ಹೇಳ್ತಾ ಅದು ನಮ್ಗೆ ಅಭ್ಯಾಸ ಆಗಿರುತ್ತೆ. ಆ ಶಕ್ತಿಗಳ ಸಂವೇದನೆ ಇರುತ್ತೆ. ಆ ಸಾಧನೆಯ ಮೂಲಕ ನಾವು ಹೇಳೋದು ಕೂಡ ನಿಜ ಆಗ್ಬೋದು. ಹಾಗಾಗಿ ನಾವು ಹೇಳೋದನ್ನ ಒಂದು ನಮ್ಗೇನು ಸಂಖ್ಯಾಶಾಸ್ತ್ರ ಕೊಟ್ಟಿದ್ದಾರೆ ಆಧಾರಭೂತವಾಗಿ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ಕರೆಕ್ಟ್ ಆಗಿ ನಾವು ಪ್ರೆಡಿಕ್ಷನ್ಸ್ ನ ಕೊಡ್ಬೇಕಾಗತ್ತೆ. ಜೊತೆಗೆ ಹೇಳ್ಬೇಕಾದ್ರೂ ನಾವು ಪಾಸಿಟಿವ್ ಆಗಿ ಹೇಳಿದಾಗ ಎಷ್ಟೋ ಸತಿ ನಾವು ಹೇಳ್ದೆ ಅಂದ್ರೆ ಅಲ್ಲಿ ಆಗ್ಬೇಕಾಗಿರೋದೇನೋ ನೆಗೆಟಿವ್ ಇರ್ಬೋದು, ಬಟ್ ಸ್ಟಿಲ್ ನಮ್ಮ ಒಂದು ಪ್ರೇರಣೆ ಆ ದೈವ ಸಂಕಲ್ಪದಿಂದ ನಾವು ಅದನ್ನ ಚೆನ್ನಾಗಿ ಆಗೋ ತರ ಕೂಡ ಮಾಡ್ಬೋದು. ಸೊ ಒಂದು ಮಾತು ಏನ್ ಹೇಳ್ತಾರೆ ಅಂದ್ರೆ,
ಆ, ಯಾರೇ ಒಬ್ಬ ಆಸ್ಟ್ರಾಲಜಿಸ್ಟ್ ಹತ್ರ ನಾವು ಹೋದಾಗ ಜನರಲಿ ಆಯಸ್ಸಿನ ಬಗ್ಗೆ ಯಾರು ಮಾತಾಡಲ್ಲ. ಅಂದ್ರೆ ಇಷ್ಟು ಹೌದು. ವರ್ಷ ಬದುಕಿರ್ತೀರಾ ಅಂತ ಹೇಳಬಾರ್ದು ಅಂತ. ಆದ್ರೆ ನಿಮಗ್ ಗೊತ್ತಾಗತ್ತಾ? ಖಂಡಿತ ಗೊತ್ತಾಗತ್ತೆ. 99% ಎಲ್ಲ ಆಸ್ಟ್ರಾಲಜರ್ಸ್ ಯಾರು ಸ್ಟಡಿ ಮಾಡಿ ಹಾ. ಆಸ್ಟ್ರಾಲಜರ್ಸ್ ಆಗಿರ್ತಾರೆ, ಹ್ಮ್. ಬೃಹತ್ ಜಾತಕದಲ್ಲಿ ಇದನ್ನ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸೂರ್ಯ ಸಿದ್ಧಾಂತ ನಾವು ತಗೊಂಡಾಗ್ಲೂ ಕೂಡ ಯಾವ ರೀತಿ ಆಯಸ್ಸನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಕೊಟ್ಟಿರ್ತಾರೆ. ಬೃಹತ್ ಜಾತಕ ಸೂರ್ಯ ಸಿದ್ಧಾಂತ ಓದದೆ ಯಾರಾದ್ರೂ ಆಸ್ಟ್ರಾಲಜರ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ, ಬಟ್ ಆದ್ರೆ ದಿಸ್ ಇಸ್ ದ ಬೇಸಿಸ್. ನೀವು ಬೇಸಿಕ್ ಆಗಿ ಮೊದಲು ಏನ್ ಕಲಿಬೇಕು ಅದನ್ನ ಕಲಿಬೇಕು. ನೀವು Okay. LKG UKG ಸ್ಕಿಪ್ ಮಾಡಿ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತೀರಾ ಅಂದ್ರೆ ಅಲ್ಲಿ ಬೇಸಿಕ್ಸೇ ಬರೋದಿಲ್ಲ ನಿಮ್ಗೆ. ಸೊ ಹಾಗಾಗಿ ಮೊದಲು ಬೃಹತ್ ಜಾತಕ ಇರ್ಬೋದು, ಸೂರ್ಯ ಸಿದ್ಧಾಂತ ಇರ್ಬೋದು, ತರ್ಕ ಸಿದ್ಧಾಂತ, ಲೀಲಾವತಿ, ಇದೆಲ್ಲವನ್ನು ನೀವು ಓದಿ ನೆಕ್ಸ್ಟ್ ನೀವು ಬೇರೆಯವ್ರಿಗೆ ಗೈಡ್ ಮಾಡಿ ಅಂತಾನೆ ನಾನು ಹೇಳ್ತೀನಿ. ಸೊ ಇದೆಲ್ಲ ಓದಿದಾಗ ನಿಮ್ಗೆ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು, ಯಾವ ರೀತಿ ಹೇಳಬೇಕು, ಎಲ್ಲನೂ ನಿಮ್ಗೆ ಅದರಲ್ಲಿ ಕೊಟ್ಟಿರ್ತಾರೆ. ಅಂಡ್ ಕೆಲವೊಂದು ವಿಚಾರಗಳು ಜೀವನದಲ್ಲಿ ತುಂಬಾ ನಮ್ಗೆ ಹತ್ತಿರವಾಗಿರುತ್ತೆ, ತುಂಬಾ ಸೂಕ್ಷ್ಮವಾದಂತ ವಿಚಾರ ಆಗಿರುತ್ತೆ. ಉದಾಹರಣೆಗೆ ನೀವು ಹೇಳ್ದಂಗೆ ಡೆತ್ ನ ಟಾಪಿಕ್. ಸೊ ಅದಕ್ಕೇನೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಗಂಡಾಂತರ ಇದೆ ಅಂತ ಹೇಳಿ ಒಂದು ಹೋಲಿಕೆಯನ್ನ ಕೊಡುವಂಥದ್ದು, ಒಂದು ಇಂಡಿಕೇಶನ್ ನ ಕೊಡುವಂಥದ್ದು. ಸೊ ಅದರಿಂದ ನೀವು ಅರ್ಥ ಮಾಡ್ಕೋಬೇಕು ಹಿಂಗ ಆಗುತ್ತೆ ಅಂತ. ನಾನು ಮುಂಚೆನೆ ಹೇಳ್ದೆ ಅಲ್ವಾ ನಿಮ್ಗೆ ವಾಕ್ಸಿದ್ದೆ ಅಂತ ಹೇಳ್ಬಿಟ್ಟು, ಇಲ್ಲದೆ ಇರೋದನ್ನ ಅಥವಾ ಆಗ್ಬೋದಾದದನ್ನ ನಾವು ಆಗೇ ಆಗುತ್ತೆ ಅಂತ ಹೇಳೋದಿಲ್ಲ. ಅದಕ್ಕೋಸ್ಕರನೇ ಡೆತ್ ಅಂತ ಬಂದಾಗ ಆ ವಿಚಾರವನ್ನ ದೇವರಿಗೆ ಬಿಟ್ಟಂಥದ್ದು. ಹುಟ್ಟು ಸಾವು ಎರಡು ಆ ಭಗವಂತನ ಕೈಯಲ್ಲಿ, ನಾವು ನಿರ್ಧಾರ ಮಾಡಬಾರ್ದು. ಅದು ಗೊತ್ತಿದ್ರು ಅದಕ್ಕೆ ಹೇಳೋದಿಲ್ಲ. ಅಂಡ್ ಜ್ಯೋತಿಷ್ಯ ಶಾಸ್ತ್ರದವರು ಅವರ ಜಾತಕ ಅವರೇ ನೋಡ್ಕೋಬಾರ್ದು ಅಂತಾರೆ. ಇಟ್ಸ್ ಸಮಥಿಂಗ್ ಲೈಕ್ ಡಾಕ್ಟರ್ಸ್ ಅವ್ರಿಗವರೇ ಟ್ರೀಟ್ಮೆಂಟ್ ತಗೊಂಡಾಗ ಅದು ಹೆಂಗೆ ಅಂತ ನಾವು ಪರ್ಸನಲ್ ಫೀಲಿಂಗ್ಸ್ ಆ್ಯಡ್ ಮಾಡ್ಕೊಳ್ತೀವಲ್ವ, ನಮಗೇನೋ ಬೇಕಾಗಿರುತ್ತೆ, ನಾವು ಅದನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀವಿ. ಅದು ಆಗುತ್ತೋ ಇಲ್ವೋ ಅಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತೆ ನಮಗೆ, ಬಟ್ ಸ್ಟಿಲ್ ಎಲ್ಲೋ ಒಂದ್ ಕಡೆ ಆ ಒಂದು ಇನ್ಫ್ಲೂಯೆನ್ಸ್ ನಮ್ಮ ಮೇಲೆ ಇರುತ್ತೆ. ಸೊ ಹಾಗಾಗಿ ಪರ್ಸನಲ್ ಆಗಿರುವಂಥದ್ದು ಯಾವುದನ್ನು ನಾವು ಸ್ಟಡಿ ಮಾಡಬಾರ್ದು ಅಂತ ಹೇಳುವಂಥದ್ದು. ಏನೋ ಪಾರ್ಶಿಯಾಲಿಟಿ ಬರ್ಬೋದು, ಇನ್ಫ್ಲೂಯೆನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ನಮ್ದು ಜೊತೆಗೆ ನಮ್ಮ ಮನೆಯವ್ರದ್ದು ತುಂಬಾ ಯಾರು ಕ್ಲೋಸ್ ಆಗಿರ್ತಾರೆ ಅವ್ರು ಯಾರ್ದು ಜಾತಕವನ್ನ ನಾವು ಸ್ಟಡಿ ಮಾಡಬಾರ್ದು ಅಂತ ಹೇಳುವಂಥದ್ದು. ಬೇಸಿಕಲಿ ಯಾವಾಗಲೂ ಪ್ರಾಬ್ಲಮ್ ಇದೆ ಅಥವಾ ಇನ್ನೇನೋ ನಮಗೆ ಫೋರ್ ಸೈಡ್ ಬೇಕಾಗಿರುತ್ತೆ, ಪ್ರೆಡಿಕ್ಷನ್ಸ್ ಬೇಕಾಗಿದೆ ಅನ್ನೋ ನಮ್ಮ ಗುರುಗಳಿರ್ತಾರೆ, ಜೊತೆಗೆ ಸಾಕಷ್ಟು ಜನ ಕಲ್ತಿರೋಂಥ ಪಂಡಿತರಿದ್ದಾರೆ. ಅವರೆಲ್ಲರ ಹತ್ರ ಹೋಗಿ ನಾವು ಕೇಳಿದಾಗ ನಮಗೂ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಕರೆಕ್ಟ್ ಆದ ಒಂದು ಇನ್ಫಾರ್ಮೇಶನ್ ವಿತೌಟ್ ಎನಿ ಎಕ್ಸ್ಟರ್ನಲ್ ಆರ್ ಪರ್ಸನಲ್ ಇನ್ಫ್ಲೂಯೆನ್ಸ್ ಇಲ್ಲದೆ ನಮಗೆ ಕ್ಲಾರಿಟಿ ಆಗಿ ಸಿಗುತ್ತೆ. ಓಕೆ. ಅಂಡ್ ಇವತ್ತಿನ ದಿನ ತುಂಬಾ ಕಾಮನ್ ಆಗಿ ಹೋಗಿದೆ ಸಿಸೇರಿಯನ್ಗೆ ಟೈಮ್ ಕೂಡಿಸ್ಕೊಳ್ಳೋದು. ಅಂದ್ರೆ ಈ ಸಮಯದಲ್ಲಿ ಇಂಥ ದಿನ ಡಾಕ್ಟರ್ಸು ಒಂದು ಆಪ್ಷನ್ ಕೊಡ್ತಾರೆ. ನಿಮ್ದೇ ಒಂದು ಟೈಮ್ ಡೇಟ್ ಎಲ್ಲ ನಿಮಗೆ ಬೇಕು ಅನ್ನೋದಿದ್ರೆ ಆ ಟೈಮಲ್ಲಿ ಮಾಡ್ಕೊಡ್ಬಹುದು ಅಂತ. ಇದು ನಿಜವಾಗ್ಲೂ ವರ್ಕ್ ಆಗತ್ತಾ ಅಷ್ಟೇ ಎಫೆಕ್ಟಿವ್ ಆಗಿ ಅಂತ? ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಹತ್ರ ಬರೋರಿಗೆ ಮೇ ಬಿ ಒಂದು ತುಂಬಾ ಒಳ್ಳೆ ದಿನಾಂಕ, ಒಳ್ಳೆ ಟೈಮ್ ಕೊಡಲ್ಲ. ಓಕೆ, ನೀವು ಕೊಡಲ್ಲ. ಕೊಡ್ತಾ ಇಲ್ಲ. ಓಕೆ, ವೆರಿ ನೈಸ್. ಬಟ್ ಕೊಡ್ತಾರೆ ಸಾಕಷ್ಟು ಜನ. ಹಂಗೆ ಕೂಡಿಸ್ಕೊಂಡು ಬಂದು ಅದೇ ಸಮಯಕ್ಕೆ ಡೆಲಿವರಿ ಮಾಡಿಸ್ಕೊಂಡಾಗ ಡು ಯು ಥಿಂಕ್ ಅವ್ರು ಅನ್ಕೊಂಡ ಹಾಗೆ ಸ್ಟಾರ್ಸ್ ವಿಲ್ ಅಲೈನ್? ಸಾಕಷ್ಟು ಜನ ಈ ತರ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಏನಂದ್ರೆ ಜ್ಯೋತಿಷಿಗಳಿಗಿರ್ಬೋದು, ನಾವೇನ್ ಹೇಳ್ತೀವಿ ಇದು ದೈವ ಸಂಕಲ್ಪ. ಹುಟ್ಟು ಸಾವು ಎರಡು ದೇವರ ಇಚ್ಛೆ. ಹಾಗಾಗಿ ಅದರಲ್ಲಿ ನಾವು ಇಂಟರ್ವ್ಯೂನ್ ಆಗೋದು ಸರಿ ಹೋಗಲ್ಲ. ಹಾಗಾಗಿ ಆ ಒಂದು ಮಗು ಏನಿರುತ್ತೆ ಅದು ಯಾವಾಗ ಹುಟ್ಟಬೇಕು, ಅದರ ಒಂದು ಜೀವನ ಹೇಗಿರಬೇಕು ಎಲ್ಲನೂ ಭಗವಂತ ಡಿಸೈಡ್ ಮಾಡಿದಾಗ, ಇಲ್ಲಪ್ಪ ನೀನು ಇಂಥದೇ ದಿನ ಹುಟ್ಟು, ಇಂಥದೇ ಟೈಮ್ ಹುಟ್ಟು ಅಂತ ನಾವು ಫೋರ್ಸ್ ಮಾಡಿದಾಗ ಹಣೆ ಬರಹನೇ ನಾವು ಫೋರ್ಸ್ ಮಾಡ್ತಾ ಇರ್ತೀವಿ. ಎಷ್ಟೋ ಕಡೆ ಭಗವಂತ ಇನ್ನೂ ಚೆನ್ನಾಗಿರೋಂಥ ಹಣೆ ಬರಹ ಬರ್ದಿರ್ಬೋದು, ನಮ್ಗೆ ಎಲ್ಲಾನು ಗೊತ್ತಿರುತ್ತೆ ಅಂತಿಲ್ಲ. ಸೊ ನಾವೇನ್ ಮಾಡ್ತೀವಿ, ಆ ಒಂದು ದಿನ, ಆ ಒಂದು ನಕ್ಷತ್ರ ಏನೋ ಒಂದು ಸಿಂಪಲ್ ಆಗಿ ನೋಡ್ಬಿಟ್ಟು ಮಾತ್ರ ಹೇಳ್ತೀವಿ. ಬಟ್ ಆದ್ರೆ ಸಂಪೂರ್ಣ ಲೈಫನ್ನು ನೀವು ಆಗ್ಲೇ ಪ್ರಿಡಿಕ್ಟ್ ಮಾಡಿ ಹೇಳೋಕ್ಕಾಗತ್ತಾ? ಚಾನ್ಸೇ ಇಲ್ಲ ಅಲ್ವಾ? ಸೊ ಹಾಗಾಗಿನೇ ಯಾವುದೇ ಒಂದು ಮಗುವಿನ ಜೀವನವನ್ನ ನಮ್ಮ ಕೈಯಲ್ಲಿ ತಗೋಬಾರ್ದು ಅಂತ ಹೇಳ್ಬಿಟ್ಟು ಮಗುವಿಗೆ ಹುಟ್ಟುವಂತ ಸಮಯನ ನಾವು ನಿರ್ಧಾರ ಮಾಡಬಾರ್ದು ಅಂತ ಹೇಳುವಂಥದ್ದು. ಇನ್ನೊಂದೇನು ಅಂದ್ರೆ ನಾನು ಅಬ್ಸರ್ವ್ ಮಾಡಿರೋವಂಥದ್ದು, ಸಾಕಷ್ಟು ಜನ ಈ ರೀತಿ ಈಗ ನಾವು ಕೊಡಲ್ಲ ಅಂದಾಗ ಬೇರೆಯವ್ರ ಹತ್ರ ಹೋಗಿ ಟೈಮ್ ಎಲ್ಲ ತಗೊಂಡು ಅಲ್ಲಿ ಹೋಗಿರ್ತಾರೆ. ಬಟ್ ಮೆಡಿಕಲ್ ಅಂಡ್ ನಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಗಳು ಯಾವಾಗಲೂ ನಮ್ಮ ಕೈಯಲ್ಲಿ ಇರೋದಿಲ್ಲ. ಅಲ್ಲಿ ಮೆಡಿಕಲಿ ಆ್ಯಂಡ್ ಫಿಸಿಕಲಿ ಕೂಡ ನಮ್ಮ ದೇಹ ಆ ಒಂದು ಪ್ರೊಸೀಜರ್ಸ್ಗೆ ರೆಸ್ಪಾಂಡ್ ಮಾಡಬೇಕಾಗತ್ತೆ. ಸೊ ಡಾಕ್ಟರ್ಸ್ ಟ್ರೈ ಮಾಡ್ಬೋದು ಅದೇ ಟೈಮಲ್ಲೇ ಡೆಲಿವರಿ ಮಾಡೋದಕ್ಕೆ, ಬಟ್ ಎಷ್ಟೋ ಸತಿ ಅಲ್ಲಿ ಪ್ಲಸ್ ಆರ್ ಮೈನಸ್ ಇದ್ದೇ ಇರುತ್ತೆ ಅಲ್ವಾ? ಹಾಗಾಗಿ ಅಲ್ಲೂ ಕೂಡ ದೈವ ಸಂಕಲ್ಪ ಪ್ಲೇಸ್ ಅ ಮೇಜರ್ ರೋಲ್. ಅದು ದೇವ ಒಂದು ನಿಶ್ಚಯ ಮಾಡ್ಬಿಡ್ತಾನೆ, ಆಯ್ತಪ್ಪ ನೀನು ಡೇಟ್ ಡಿಸೈಡ್ ಮಾಡಿದ್ಯಾ, ಆದರೆ ಟೈಮ್ ನಾನು ಡಿಸೈಡ್ ಮಾಡ್ತೀನಿ ಅಂತ ಹೇಳ್ತಾನೆ ಅಲ್ವಾ? ಮ್ಯಾಮ್, 2026 ಏನು ಬರ್ತಾ ಇದೆ, ತುಂಬ ದೂರ ಇಲ್ಲ. 2026 ಆ್ಯಡ್ ಮಾಡಿದಾಗ ನಂಬರ್ 1 ಅಂದರೆ ದ ಇಯರ್ ಆಫ್ ಸನ್, ಕಿಂಗ್ ಅಂತ ಕರಿತೀವಿ ನಾವು. ಕಿಂಗ್ ರುತ್ಲೆಸ್ ಆಗಿರಬಹುದಾ? ಖಂಡಿತ ರೂಟ್ಲೆಸ್ ಆಗಿ ಇಲ್ಲ ಅಂದ್ರೆ ಅವ್ನು ಕಿಂಗ್ ಆಗಿ ಹೇಗಿರ್ತಾನೆ, ಹೇಗೆ ರಾಜ್ಯಭಾರ ಮಾಡ್ತಾನೆ ಅಲ್ವಾ? ಅವನೇನಾದ್ರೂ ಪಾರ್ಷಿಯಲ್ ಆಗಿದ್ದಾನೆ ಅಥವಾ ನಮ್ಮೋರು ತಮ್ಮೋರು ಅಂತ ಹೇಳಿ ಭೇದ ಭಾವ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವನೊಬ್ಬ ಒಳ್ಳೆ ರಾಜ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರನೇ ರೂಟ್ಲೆಸ್ ಆಗಿ ಇರ್ಲೇಬೇಕು ಕಿಂಗ್. ಓಕೆ ಓಕೆ. ಬಟ್ ಇವಾಗ ಪಂಚಾಂಗದ ಪ್ರಕಾರ ಅಂತ ತಗೊಂಡಾಗ ಗುರು ಅಂದ್ರೆ ಬೃಹಸ್ಪತಿ ಅಧಿಪತಿ, ನ್ಯೂಮರಾಲಜಿ ವೈಸ್ ಅಂತ ತಗೊಂಡಾಗ ಇಟ್ಸ್ ದ ಇಯರ್ ಆಫ್ ಸನ್ ಅಂತಂತೀವಿ.
ಸೊ ಎರಡನ್ನೂ ಕನ್ಸಿಡರ್ ಮಾಡ್ಬೇಕಾ? ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಕನ್ಸಿಡರ್ ಮಾಡ್ಬೇಕಾ? ನಮ್ಮ ಜೀವನದ ಮೇಲೆ ಎರಡೂ ಪರಿಣಾಮ ಬೀರುತ್ತೆ ಅಂದಾಗ ಎರಡನ್ನೂ ಹ್ಮ್. ಯಾಕೆ ಕನ್ಸಿಡರ್ ಮಾಡಬಾರ್ದು ಅಲ್ವಾ? ಆದ್ರೆ ಯಾವ ರೀತಿ ನಾವು ತಗೋಬೇಕು ಅನ್ನೋದಿದ್ರೆ, ಈಗ ಪಂಚಾಂಗದ ಪ್ರಕಾರ ನಾವು ತಗೊಂಡಾಗ ಅದು ಇನ್ ಡೀಟೇಲ್ ನಾವು ಅಯನಾಂಶದಿಂದ ಹಿಡಿದು ಎಲ್ಲವನ್ನು ತಗೊಳ್ತೀವಿ. ಪ್ರತಿಯೊಂದು ಸೆಕೆಂಡು ನಮ್ಮ ಜೀವನದ ಮೇಲೆ ಯಾವ್ಯಾವ ಪ್ಲಾನೆಟ್ ಯಾವ್ಯಾವ ರೀತಿ ಪ್ರಭಾವವನ್ನ ಬೀರುತ್ತೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಆ ಒಂದು ಸಂವತ್ಸರ ಬೇಸ್ಡ್ ಇರುತ್ತೆ ಅಲ್ವಾ, ಅದು ನಮ್ಮ ಜೀವನದ ಮೇಲೆ ಎಫೆಕ್ಟ್ ಜಾಸ್ತಿ ಇರುತ್ತೆ. ಎಕ್ಸ್ಟರ್ನಲ್ ಎಫೆಕ್ಟ್ಸ್ ಅಂತ ನಾವು ಹೇಳ್ತೀವಿ. ಸೊ ಅದು ಬಂದು ಈ ಸೈಡೀರಿಯಲ್ ಸಿಸ್ಟಮ್ ಅಂತ ಹೇಳುವಂಥದ್ದು ಅಥವಾ ಶಯನ ಸಿಸ್ಟಮ್ ಅಂತ ಹೇಳುವಂಥದ್ದು ನ್ಯೂಮರಾಲಜಿ ಬೇಸ್ಡ್, ವೆಸ್ಟರ್ನ್ ನ್ಯೂಮರಾಲಜಿ. ಸೊ ಇದರಲ್ಲಿ ಏನಾಗುತ್ತೆ, ನಮ್ಮ ಈಕ್ವಿನಾಕ್ಸ್ ಬರುತ್ತೆ ಅಲ್ವಾ, ಸೊ ಅದ್ರ ಬೇಸಿಸ್ ಮೇಲೆ ಕ್ಯಾಲ್ಕುಲೇಷನ್ಸ್ ಬರುತ್ತೆ. ಸೊ ಇದು ಬಂದು ಸೀಸನಲ್ ಚೇಂಜಸ್ ಆ್ಯಂಡ್ ಆನ್ಯುಯಲ್ ಚೇಂಜಸ್ ಏನಿರುತ್ತೆ ಔಟರ್ ಲೇಯರ್ ಅಲ್ಲಿ ತಗೊಳ್ಳೋವಂಥದ್ದು, ನಮ್ಮ ಜೀವನದಲ್ಲಿ ಮೇಲ್ ಏನು ನಡೆಯುತ್ತೆ ಆ ವಿಷಯಗಳಿಗೆ ನಾವು ನ್ಯೂಮರಾಲಜಿ ಬೇಸ್ಡ್ ಡಿಸಿಷನ್ಸ್ನ ತಗೋಬಹುದು. ಇಂಪಾರ್ಟೆಂಟ್ ಮೈನ್ಯೂಟ್ ಡಿಸಿಷನ್ಸ್ ಏನಿರುತ್ತೆ ಅದನ್ನ ಆಸ್ಟ್ರಾಲಜಿ ಬೇಸ್ಡ್ ಅಲ್ಲಿ ತಗೋಬಹುದು. ಓಕೆ. ಸೊ ಇವಾಗ ಈ ವರ್ಷ ಹೇಗಿರತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಇದಕ್ಕೂ ಮುಂಚೆ ಯೂನಿವರ್ಸಲ್ ಇಯರ್ 1 ಆಗಿದ್ದಾಗ ಹೇಗಿತ್ತು ಪ್ರಪಂಚ ಅನ್ನೋದನ್ನ ತುಂಬಾನೇ ಬದಲಾವಣೆಗಳಾಗಿದೆ ಯೂನಿವರ್ಸಲ್ ಇಯರ್ 1 ಅಲ್ಲಿ. ಸೊ ಯೂನಿವರ್ಸಲ್ ಇಯರ್ 1 ಅಂದಿದ ತಕ್ಷಣ ಇಟ್ಸ್ ಅ ಸ್ಟಾರ್ಟ್ ಪಾಯಿಂಟ್. 1 ಇಸ್ ದ ಸ್ಟಾರ್ಟಿಂಗ್ ನಂಬರ್ ಅಲ್ವಾ, 0 ಇದೆ ಅದಕ್ಕೆ ಮುಂಚೆ, Yes. ಬಟ್ ಆದ್ರೆ ಸ್ಟಾರ್ಟ್ ಆಗೋದೇ 1 ಇಂದ, ಕೌಂಟಿಂಗ್ ಸ್ಟಾರ್ಟ್ ಆಗೋದು 1 ಇಂದ. ಸೊ ಹಾಗಾಗಿ ಪ್ರಪಂಚ 0ಗೆ ಬಂದು 9 ಆದ್ಮೇಲೆ ಕೊನೆಗೆ ಮತ್ತೆ ರೀಸ್ಟಾರ್ಟ್ ಆಗ್ತಾ ಇರೋದು 1 ಇಂದ. ಹಾಗಾಗಿ ಸಾಕಷ್ಟು ರಿಫಾರ್ಮ್ಸ್ ಆಗತ್ತೆ, ಪೊಲಿಟಿಕಲ್ ಚೇಂಜಸ್ ಆಗತ್ತೆ ಅಂತ ಹೇಳುವಂಥದ್ದು. ಯಾಕಂದ್ರೆ 1 ಇಸ್ ಕಿಂಗ್ ಇಸ್ ಆಲ್ಸೋ ರೆಪ್ರೆಸೆಂಟೆಡ್ ಬೈ ಪಾಲಿಟಿಕ್ಸ್. ಸೊ ಪೊಲಿಟಿಕಲ್ ಸಿಸ್ಟಮ್ ಅದು ಕೇವಲ ಇಂಡಿಯಾ ಅಂತ ಹೇಳ್ತಾ ಇಲ್ಲ, ಜಗತ್ತಿನಲ್ಲೇ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಸಾಕಷ್ಟು ಬದಲಾವಣೆಗಳಾಗುವಂಥದ್ದು. ಉದಾಹರಣೆಗೆ ಹಿಂದೆ ಬರಾಕ್ ಒಬಾಮಾ ಫಸ್ಟ್ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ ಯಾವ ಇಯರ್ ಅಲ್ಲಿ ಹೇಳಿ? ಅದು ಕೂಡ ಟೋಟಲ್ ನಂಬರ್ 1. ಇದಕ್ಕಿಂತ ಹಿಂದೆ ಹೋಗಿ ನೋಡ್ಬೇಕು ಅಂದ್ರೆ ನೆಲ್ಸನ್ ಮಂಡೇಲಾ ಅವರು ರೇಸಿಸಂ ವಿರುದ್ಧ ಹೋರಾಡಿದಾಗ ಅವ್ರು 17 ವರ್ಷ ಜೈಲಲ್ಲಿದ್ದು ಆಚೆ ಬಂದಿದ್ದು ಇಯರ್ ಆಫ್ 1 ಅಲ್ಲಿ. ಆಚೆ ಬಂದು ರೇಸಿಸಮ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ ಒಂದು ಹೊಸ ರೆಜಿಮೆನ ಸ್ಟಾರ್ಟ್ ಮಾಡಿದ್ರು ಅವರು. ಸೊ ಅದೆಲ್ಲವೂ ಯೂನಿವರ್ಸಲ್ ಇಯರ್ 1 ಅಲ್ಲಿ ಆಗಿರುವಂಥದ್ದು. ಅಂಡ್ ಲೇಟೆಸ್ಟ್ ನಾವು ನೋಡಿದಾಗ ನಮ್ಮ ಇಂಡಿಯಾ ಅಂತ ತಗೊಂಡಾಗ್ಲೇ ಲಾಸ್ಟ್ 1990s ಅಲ್ಲಿ ಇರ್ಬೋದು ಅಥವಾ ಈಗ 2017 ಅಲ್ಲಿ ಇರ್ಬೋದು, ಸಾಕಷ್ಟು ಚೇಂಜಸ್ ಆಯ್ತು. ಬ್ರೆಕ್ಸಿಟ್ ಆಯ್ತು 2017 ಅಲ್ಲಿ. ಸೊ ಇದೆಲ್ಲ ನೋಡಿದಾಗ ದರ್ ಇಸ್ ಅ ಕಂಪ್ಲೀಟ್ಲಿ ನ್ಯೂ ರೆಜೈಮ್ ದಟ್ ಇಸ್ ಗೋಣ ಸ್ಟಾರ್ಟ್. ಇದೆಲ್ಲನೂ ಬಿಟ್ಟು ಸಾಕಷ್ಟು ಜನಕ್ಕೆ ಅಗ್ರೆಷನ್ ಇರುತ್ತೆ. ಈಗ 2025 ಎಂಡ್ ಆಗ್ತಾ ಇದ್ದಂಗೆ ಎಲ್ಲನೂ ಕೆಲವೊಂದು ಇನ್ಕಂಪ್ಲೀಟ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗ್ತಾ ಇರುತ್ತೆ, ಅಥವಾ ಏನೂ ಮಾಡಕ್ ಆಗದೆ ಇರೋರೆಲ್ಲ ಸಾಕಷ್ಟು ಕೆಲಸಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅದೆಲ್ಲವೂ ಕೂಡ ಪಾಸಿಬಿಲಿಟೀಸ್ ಆಗುವಂಥದ್ದು 2026 ಅಥವಾ ಇಯರ್ 9 ಅಲ್ಲಿ ಕಂಪ್ಲೀಟ್ ಆಗದೆ ಇರುವಂಥದ್ದೆಲ್ಲ ಇಯರ್ 1 ಅಲ್ಲಿ ಕಂಪ್ಲೀಟ್ ಆಗುತ್ತೆ. ದಟ್ ಕುಡ್ ಬಿ ಅ ಪೊಲಿಟಿಕಲ್ ಅಜೆಂಡಾ, ದಟ್ ಕುಡ್ ಬಿ ಎನಿಥಿಂಗ್ ಇನ್ ಟು ಅಗ್ರಿಕಲ್ಚರ್ ಇನ್ ಪರ್ಟಿಕ್ಯುಲರ್ ಅಂಡ್ ಎನಿಥಿಂಗ್ ರಿಲೇಟೆಡ್ ಟು ಸ್ಪೇಸ್. ಏನಕ್ಕಂದ್ರೆ ಸೂರ್ಯನ ಹತ್ರ ಹೋಗುವಂಥದ್ದು, ನಮ್ಗೆ ಸೂರ್ಯನ ಬಳಿ ಹೋಗಿ ನಮ್ಮ ಒಂದು ಬೌಂಡ್ರಿ ಏನಿದೆ ಭೂಮಿಯನ್ನ ದಾಟಿ ಆಚೆ ಹೋಗತಕ್ಕಂಥದ್ದು ಸೂರ್ಯನ ವರ್ಷದಲ್ಲಿ ಸಂಭವ ಜಾಸ್ತಿ ಇರುತ್ತೆ. ಹಾಗಾಗಿ ಸೂರ್ಯನ ಬಗ್ಗೆ ಎಕ್ಸ್ಪೆರಿಮೆಂಟ್ಸ್ ಮಾಡುವಂಥದ್ದು, ಸೈಂಟಿಫಿಕ್ ಡೆವಲಪ್ಮೆಂಟ್ಸ್ ಕೂಡ ಈ ವರ್ಷ ಚೆನ್ನಾಗಿ ಆಗತ್ತೆ. ಓಕೆ. ಸೊ ಇವಾಗ ವೆನ್ ವಿ ಸೇ ಆಮ್ ಎ ನಂಬರ್ 5, ಆಮ್ ಎ ನಂಬರ್ 9, ಆಮ್ ಎ ನಂಬರ್ 1 ಅಂದಾಗ ಹೇಗೆ ಇದನ್ನ ಕ್ಯಾಲ್ಕ್ಯುಲೇಟ್ ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ. ಕಾಮನ್ ಕನ್ಫ್ಯೂಷನ್ ಅಂದ್ರೆ ಬರೀ ನಮ್ಮ ಜನ್ಮ ದಿನಾಂಕ ಮಾತ್ರನೇ ತಗೋಬೇಕಾ? ಇಫ್ ಆಮ್ ಎ ನಂಬರ್ 5, 5th ನವೆಂಬರ್ ನಾನು ಹುಟ್ಟಿದ್ದು ಅಂದ್ರೆ 5 ಮಾತ್ರ ಕನ್ಸಿಡರ್ ಮಾಡಬೇಕಾ, ಅಥವಾ ಡೇಟ್, ಮಂತ್, ಇಯರ್ ಈ ಮೂರನ್ನು ಆಡ್ ಮಾಡಿ ಬರೋ ನಂಬರ್ನ ಕನ್ಸಿಡರ್ ಮಾಡಬೇಕಾ? ಓಕೆ, ಇದನ್ನ ನಾವು ಡೆಸ್ಟಿನಿ ನಂಬರ್, ಲೈಫ್ ಪಾತ್ ನಂಬರ್, ಈ ತರ ಎಲ್ಲ ನಾವು ಡಿಫ್ರೆಂಟ್ ನಂಬರ್ಸ್ ಅಂತ ಹೇಳ್ತೀವಿ. ಇನ್ನು ಸಿಂಪಲ್ ಆಗಿ ಮೂಲ್ಯಾಂಕ ಅಥವಾ ಭಾಗ್ಯಾಂಕ ಅಂತ ಕೂಡ ನಾವು ಹೇಳ್ಬೋದು. ಜನಕ್ಕೆ ಏನಾಗುತ್ತೆ, ಕ್ಯಾಲ್ಕುಲೇಷನ್ಸ್ ಅಲ್ಲಿ ಸಾಕಷ್ಟು ಜನ ಒದ್ದಾಡ್ತಾರೆ, ತುಂಬಾ ಒಂದು ಟೆನ್ಷನ್ ಮಾಡ್ಕೊಳ್ತಾರೆ, ಇದಾ ಅದ ಅಂತ ಹೇಳಿ. ಕನ್ಫ್ಯೂಷನೇ ಬೇಡ ಅಂತ ಹೇಳ್ಬಿಟ್ಟು ಜಸ್ಟ್ ಬರ್ತ್ ನಂಬರ್ ಇಂದ ಕೂಡ ನಾವು ಪ್ರೆಡಿಕ್ಷನ್ಸ್ ನ ಹೇಳುವಂಥದ್ದು. ದಟ್ ಇಸ್ ಅ ವೆರಿ ಈಸಿ ಅಂಡ್ ಸಿಂಪಲ್ ವೇ. ಇನ್ನೂ ಸ್ವಲ್ಪ ಸ್ಟ್ರಾಂಗರ್ ಪ್ರೆಡಿಕ್ಷನ್ಸ್ ಬೇಕು, ತುಂಬಾ ಪರ್ಫೆಕ್ಟ್ ಆಗಿ ಬೇಕು ಅನ್ನೋರು ನಿಮ್ಮ ಡೆಸ್ಟಿನಿ ನಂಬರ್ ಅಂದ್ರೆ ಪೂರ್ತಿ ಡೇಟ್ ಆಫ್ ಬರ್ತ್, ಮಂತ್, ಇಯರ್ ಅಂಡ್ ಡೇಟ್ ಎಲ್ಲಾನು ಆಡ್ ಮಾಡಿ ಬರುವಂತ ಒಂದು ಡೆಸ್ಟಿನಿ ನಂಬರ್ ಏನಿರುತ್ತೆ ಆ ನಂಬರ್ ಬೇಸಿಸ್ ಅಲ್ಲಿ ನೀವು ನ್ಯೂಮರಾಲಜಿ ಪ್ರೆಡಿಕ್ಷನ್ಸ್ ನೋಡಿದಾಗ ದಟ್ ವಿಲ್ ಬಿ ಮೋರ್ ಆಕ್ಯುರೇಟ್ ಅಂಡ್ ಮೋರ್ ಪರ್ಸನಲ್ ಟು ಯು. ಇನ್ನೂ ಪರ್ಸನಲ್ ಆಗಬೇಕು ಅಂದ್ರೆ ನಾವು ಪರ್ಸನಲ್ ಇಯರ್ ತಗೋಬಹುದು. ಪರ್ಸನಲ್ ಇಯರ್ ಹೇಗಪ್ಪ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ಇರುವಂತ ಡೇಟ್ ಪ್ಲಸ್ ಮಂತ್ ಜೊತೆಗೆ ಇಯರ್, ನೀವು ಹುಟ್ಟಿರುವಂತ ಇಯರ್ ಆಡ್ ಮಾಡಬಾರ್ದು. ಇವಾಗ ಯಾವ ಇಯರ್ನ ನೀವು ಪ್ರೆಡಿಕ್ಷನ್ಸ್ ತಗೊಳ್ತಾ ಇರ್ತೀರಲ್ವಾ, 2026 ಅಂದ್ರೆ 2026 ಇಯರ್ ಆಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಯಾರೋ 8 ಜುಲೈ ಹುಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, 8 + 7 ಮಂತ್ ಪ್ಲಸ್ ಇಯರ್ 2026, ಸೊ 2026 ಆಡ್ ಮಾಡ್ಬೇಕು. ಟೋಟಲ್ ಬಂದು 2 ಬರುತ್ತೆ. ಸೊ ಅವಾಗ ಈ ರೀತಿಯಾಗಿ ಪರ್ಸನಲ್ ಇಯರ್ 2 ಅಂತ ತಗೊಂಡು ಅದಕ್ಕೆ ಪ್ರೆಡಿಕ್ಷನ್ಸ್ ಏನ್ ಬರುತ್ತೆ ಅದನ್ನ ಫಾಲೋ ಮಾಡಿದಾಗ ದಟ್ ವಿಲ್ ಬಿ ಮೋರ್ ಪರ್ಸನಲ್ ಟು ದೆಮ್ ಅಂಡ್ ಮೋರ್ ರಿಲೆವೆಂಟ್ ಟು ದೆಮ್ ಅಂತಾನು ಹೇಳ್ಬೋದು. ಓಕೆ. ಬಟ್ ಇವಾಗ ನಾವು ಇಂತಿಂತ ನಂಬರ್ಗೆ ಇಂತಿಂತ ಪ್ರೆಡಿಕ್ಷನ್ ಅಂದಾಗ
ನಾವು ನೀವ್ ಹೇಳ್ದಂಗೆ ಇದು ಯಾವುದೇ ನಂಬರ್ ಕನ್ಸಿಡರ್ ಮಾಡಿ ಒಂದನ್ನ ಇಟ್ಕೊಂಡು ಆ ನಂಬರ್ನ ಪ್ರಿಡಿಕ್ಷನ್ ನಮ್ಗೆ ಅನ್ವಯ ಅಂತ ಅನ್ಕೋಬಹುದಾ? ಹೌದು. ಜೊತೆಗೆ ಏನಪ್ಪಾ ಅಂದ್ರೆ ಯೂಶುವಲಿ ನಾವೇನ್ ನ್ಯೂಮರಾಲಜಿ ಪ್ರೆಡಿಕ್ಷನ್ಸ್ ಕೊಡ್ತೀವಿ 90% ಆಫ್ ಇಟ್ ವಿಲ್ ಬಿ ಬೇಸ್ಡ್ ಆನ್ ಜಸ್ಟ್ ಬರ್ತ್ ಡೇಟ್. ಬರ್ತ್ ಡೇಟ್ಗೆ. ಹೌದು. ಈಗ 11 ಹುಟ್ಟಿದ್ರೆ ಅದನ್ನ ಮಿನಿಮೈಸ್ ಮಾಡಿ 2 ಅಂತ ತಗೊಳ್ಳೋಂತ, Yes. 22 ಹುಟ್ಟಿದ್ರೆ 4 ತಗೊಳ್ಳೋಂತ, 31 ತಗೊಂಡ್ರು 4 ಅಂತ ತಗೊಳ್ಳೋಂತ. ಸೊ ಸಿಂಗಲ್ ಡಿಜಿಟ್ಗೆ ಮಾಡ್ಕೊಂಡು ಆ ರೀತಿಯಾದಂತ ಒಂದು ನಂಬರ್ ಜಸ್ಟ್ ಬರ್ತ್ ಡೇಟ್ ಬೇಸಿಸ್ ಅಲ್ಲಿ ನಾವು ಪ್ರೆಡಿಕ್ಷನ್ಸ್ ನ ಹೇಳುವಂಥದ್ದು. ಏನಕ್ಕಂದ್ರೆ ಇದು ಒಂದು ಜನಗಳಿಗೆ ಈಸಿ, ಇನ್ನೊಂದು ತುಂಬಾನೇ ಹತ್ರ ಆಗಿರುವಂತದ್ದು. ನಿಮ್ಮ ಲೈಫ್ ಹುಟ್ಟೋದೇ ಆ ಒಂದು ಡೇಟ್ ಇಂದ. ನಿಮ್ಮ ಒಂದು ಡೆಸ್ಟಿನಿ ಸ್ಟಾರ್ಟ್ ಆಗೋದು ಅಥವಾ ಲೈಫ್ ಪಾತ್ ಸ್ಟಾರ್ಟ್ ಆಗೋದು ಕೂಡ ಅದೇ ಒಂದು ನಂಬರ್ ಇಂದ. ನಮ್ಮ ಗುರುಗಳು ಹೇಳ್ಕೊಟ್ಟಾಗ ನಮ್ಗೆ ಇದನ್ನ ಡ್ರೈವರ್ ಅಂಡ್ ಕಂಡಕ್ಟರ್ ನಂಬರ್ ಅಂತ ಕೂಡ ಹೇಳ್ತಾ ಇದ್ರು. ಒಂದು ಬಸ್ ಹೋಗ್ಬೇಕು ಮುಂದಕ್ಕೆ ಅಂದ್ರೆ ಡ್ರೈವರ್ ಬೇಕೇ ಬೇಕು ಅಲ್ವಾ? ಸೊ ಲೈಫ್ ಪಾತ್ ನಂಬರ್ ಅಂದ್ರೆ ಒಂದು ನೀವು ಹುಟ್ಟಿದಂತ ದಿನಾಂಕ ಬಂದು ಡ್ರೈವರ್ ನಂಬರ್ ಆಗತ್ತೆ. ಸೊ ಪೂರ್ತಿ ನಂಬರ್ಸ್ ಎಲ್ಲ ಆಡ್ ಮಾಡಿದಾಗ ಟೋಟಲ್ ಬರೋದು ಕಂಡಕ್ಟರ್ ಆಗುತ್ತೆ. ಕಂಡಕ್ಟರ್ ಇರ್ಲಿ ಇಲ್ದಿರ ಇರ್ಲಿ ನಮ್ ಲೈಫ್ ಪಾತ್ ಹೋಗ್ಲೇಬೇಕಲ್ವಾ? ಸೊ ಡ್ರೈವರ್ ನಂಬರ್ ಇಸ್ ಮೋರ್ ಇಂಪಾರ್ಟೆಂಟ್. Okay. ಅದಕ್ಕೋಸ್ಕರ ಆ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತೆ ಅದೇ ನಂಬರ್ ಬೇಸಿಸ್ ಅಲ್ಲಿ ಪೂರ್ತಿ ಪ್ರೆಡಿಕ್ಷನ್ಸ್ ಹೇಳ್ಕೊಂಡು ಹೋಗುವಂತ. ಓಕೆ. ಸೊ 2026 ಓವರ್ ಆಲ್ ಅಂತ ತಗೊಂಡಾಗ ಜನರಲಿ ಹೇಗಿರುತ್ತೆ ನಮ್ಗೆ? ಓಕೆ. 2026 ಅಲ್ಲಿ ಫಸ್ಟ್ ಬರ್ತಾ ಇರುವಂತ ನಂಬರ್ ನಮ್ಗೆ 2026 ಅಲ್ವಾ? 2 ಬಂದು ಚಂದ್ರನ ಸಂಖ್ಯೆ, ಮನೋಕಾರಕ ಅಂತ ಹೇಳ್ತೀವಿ ನಾವು. Okay. ಹಾಗಾಗಿ ಅದು ಮನಸ್ಸನ್ನ ಆಳುವಂತದ್ದು. ಜೊತೆಗೆ ಚಂದ್ರ ಅಂತ ಬಂದಾಗ ಇದನ್ನ ಸ್ತ್ರೀ ಗ್ರಹ ಅಂತ ಕೂಡ ಹೇಳ್ತಾರೆ. ಏನಕ್ಕೆ ಅಂದ್ರೆ ಫೆಮಿನೈನ್ ರಿಲೇಟೆಡ್, ವುಮೆನ್ ರಿಲೇಟೆಡ್ ಪ್ಲಾನೆಟ್ ಅಂತ ಕೂಡ ಹೇಳುವಂಥದ್ದು. Okay. ಅದ್ರ ಜೊತೆಗೆ ಇದ್ರಲ್ಲಿ ಏನಾಗ್ತಿದೆ, ಮಧ್ಯದಲ್ಲಿ 0 ಬರ್ತಾ ಇದೆ ಅಲ್ವಾ? ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ನಮ್ಮ ಒಂದು ಅಹಂ ಅಥವಾ ನಾನು, ನನ್ನದು ಅನ್ನೋದು ಎಲ್ಲೋ ಒಂದ್ ಕಡೆ ಕಮ್ಮಿ ಆಗತ್ತೆ. ನಾವು ಪ್ರಪಂಚಕ್ಕೋಸ್ಕರ ಅಥವಾ ಬೇರೆಯವ್ರಿಗೋಸ್ಕರ ನಾವಿಲ್ಲಿ ಓಡಾಡ್ಬೇಕಾಗತ್ತೆ, ಕೆಲಸಗಳನ್ನ ಮಾಡ್ಬೇಕಾಗತ್ತೆ ಅನ್ನೋದು ಬರುತ್ತೆ. ಇದು ಬಿಟ್ಟು ಸಂಖ್ಯೆ 6 ಕೂಡ ಬರ್ತಾ ಇದೆ ಇಲ್ಲಿ. ಸಂಖ್ಯೆ 6 ಬಂದಾಗ ಏನಾಗುತ್ತೆ, ಸಂಖ್ಯೆ 6 ಶುಕ್ರನ ಸಂಖ್ಯೆ, ವೀನಸ್ ಅಂತ ಹೇಳಿದಾಗ. ಈಗ ಮೆನ್ ಆರ್ ಫ್ರಮ್ ಮಾರ್ಸ್, ವುಮೆನ್ ಆರ್ ಫ್ರಮ್ ವೀನಸ್ ಅಂತೆಲ್ಲ ಹೇಳ್ತಾರೆ correct. ಅಲ್ವಾ? ಸೊ ಮೆನ್ ಆರ್ ಫ್ರಮ್ ಮಾರ್ಸ್ ಅಂದ್ರೆ ಲಾಸ್ಟ್ ಇಯರ್ 2025 ಏನಿತ್ತು ಟೋಟಲ್ ಬಂದು 9 ಮಾರ್ಸ್. ಸೊ ಇದು ಪುರುಷರ ಒಂದು ವರ್ಷ ಆಗಿತ್ತು. 6 ಅಂತ ಬಂದಾಗ ಇಲ್ಲಿ ವೀನಸ್ ಬರ್ತಾ ಇದೆ. ಸೊ ಇದು ಮಹಿಳೆಯರ ವರ್ಷ ಕೂಡ ಆಗತ್ತೆ. ಹಾಗಾಗಿ ಇಲ್ಲಿ ಚಂದ್ರ ಕೂಡ ಫೆಮಿನೈನ್ ತೋರಿಸ್ತಾ ಇದೆ, ಶುಕ್ರ ಕೂಡ ಇಲ್ಲಿ ಫೆಮಿನೈನ್ ರಿಲೇಟೆಡ್ ತೋರಿಸ್ತಾ ಇದೆ. ಅಂಡ್ ಶುಕ್ರ ಲಕ್ಸುರಿ ಪ್ರಾಡಕ್ಟ್ಸು, ಕಾರು, ಬಂಗ್ಲೆ, ಮನೆ ಯಾರ್ಯಾರು ಆಸೆ ಪಟ್ಟಿರ್ತಾರೆ ಅದೆಲ್ಲ ತಗೊಳ್ಳೋಂಥ ಟೈಮ್ ತರ್ತಾ ಇದೆ. ಅಂಡ್ ಟೋಟಲ್ ಎಲ್ಲ ಸೇರಿಸಿ 1 ಬರ್ತಾ ಇರೋದ್ರಿಂದ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ, ಎಸ್ಪೆಷಲಿ ಮೆಟೀರಿಯಲಿಸ್ಟಿಕ್ ಡಿಸೈರ್ಸ್ ಏನಿರುತ್ತೆ ಅದೆಲ್ಲವನ್ನು ಸಾಕಾರಗೊಳಿಸ್ಕೊಳ್ಳೋದಕ್ಕೆ 2026 ಇಸ್ ದ ಪರ್ಫೆಕ್ಟ್ ಇಯರ್. ಓಕೆ. ಬಟ್ ದೇರ್ ಇಸ್ ಆಲ್ವೇಸ್ ಇಫ್ ಅಂಡ್ ಬಟ್ ಇದ್ದೇ ಇರುತ್ತೆ yes. ಅಲ್ವಾ? ನೀವೇನ್ ಮಾಡ್ಬೇಕು, ಹೇಗಿರ್ಬೇಕು ಎಲ್ಲಾನು ಇಂಪಾರ್ಟೆಂಟ್ ಆಗತ್ತೆ. ಸೊ ಬಟ್ ಅಂತ ಬಂದಾಗ ಇಲ್ಲಿ ಏನು ಅಂದ್ರೆ, ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಎಮೋಷನ್ಸ್ಗೆ ಬಲಿ ಆಗ್ಬಾರ್ದು. ಇಲ್ಲಿ ಮೈಂಡ್ ತುಂಬಾನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಸೊ ಯಾವಾಗ ನೀವು ನಿಮ್ಮ ಮನಸ್ಸಿಗೆ ಸೋತು ಇಲ್ಲಪ್ಪ ನನ್ನ ಕೈಲಿ ಆಗಲ್ಲ ಅಂತ ಬಿಟ್ಬಿಟ್ರೆ ಪೂರ್ತಿ ವರ್ಷ ಹಾಳಾಗತ್ತೆ. ಬಟ್ ಇಯರ್ 1 ಅಲ್ಲಿ ನೀವ್ ಏನ್ ಕೆಲಸ ಮಾಡ್ತೀರಲ್ವಾ, ದ ಎಂಟೈರ್ 1 2 3 4 ಅಪ್ ಟು ಇಯರ್ 9 ವರ್ಗೂನು ಇದೆಲ್ಲಾನು ಒಂದು ಫೌಂಡೇಶನ್ ತರ ಇರುತ್ತೆ. ಸೊ ಈ ವರ್ಷ ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀರಾ, ದ ಎಂಟೈರ್ ನೆಕ್ಸ್ಟ್ 9 ಇಯರ್ಸ್ ವಿಲ್ ಗಿವ್ ಯು ದ ಫ್ರೂಟ್ಸ್. ಈಗ ಅದೊಂದು ಬೀಜ ಹಾಕೋತಾರ, ಅದು ಗಿಡವಾಗಿ ಮರವಾಗಿ ಬೆಳೆದು ನಿಮ್ಗೆ ಫಲ ಕೊಡೋ ಅಷ್ಟೊತ್ತಿಗೆ ನಿಮ್ ಪೇಷನ್ಸ್ ಇರಬೇಕು. ಸೊ ಆ ಪೇಷನ್ಸ್ ಈಗ್ಲಿಂದ ಡೆವಲಪ್ ಮಾಡ್ಕೊಂಡ್ರೆ ದ ನೆಕ್ಸ್ಟ್ ಫ್ಯೂ ಇಯರ್ಸ್ ವಿಲ್ ಬಿ ಕಂಪ್ಲೀಟ್ಲಿ ವೆರಿ ಗುಡ್ ಫಾರ್ ಯು. ಓಕೆ. ಅಂಡ್ ರಾಜನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ರಾಣಿನೂ ಚೆನ್ನಾಗಿರ್ತಾಳೆ, ರಾಜ್ಕುಮಾರನು ಚೆನ್ನಾಗಿರ್ತಾನೆ, ಎಲ್ಲರೂ ಚೆನ್ನಾಗಿರ್ತಾರಲ್ವಾ? ಸೊ ಇಡೀ ಮಂತ್ರಿ ವರ್ಗನ ನಮ್ಗೆ ಒಳ್ಳೆ ಬ್ಲೆಸ್ಸಿಂಗ್ಸ್ ಕೊಡುತ್ತೆ. ಅದಕ್ಕೋಸ್ಕರನೇ ರಾಜನ ವರ್ಷದಲ್ಲಿ ನಾವು ಕಷ್ಟಪಟ್ಟು ಕೆಲಸ ಮಾಡ್ಬೇಕು, ರಾಜನ ಕಣ್ಣಲ್ಲಿ ನಾವು ಚೆನ್ನಾಗಿರ್ಬೇಕು. 2026 ಅಲ್ಲಿ ಎಲ್ರಿಗೂ ಹೇಳೋದು ಅದೇನೆ, ಚೆನ್ನಾಗಿ ಕಷ್ಟಪಟ್ಟು ಕೆಲಸ ಮಾಡಿ ಮುಂದೆ ಲೈಫ್ ಲಾಂಗ್ ಚೆನ್ನಾಗಿರ್ತೀರಾ ಅಂತ ಹೇಳಿ. ಯಾವ್ದಾದ್ರು 3 ನಂಬರ್ಸ್ಗೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ 2026 ಅಂತಿದ್ಯಾ? ಹೌದು. ಹಾ. ನಂಬರ್ 1, ನಂಬರ್ 2 ಅಂಡ್ ನಂಬರ್ 3. ಓ ಅದೇ ಆರ್ಡ್ರಲ್ಲಿ 1 2 ಅದೇ 3 ಆರ್ಡ್ರಲ್ಲಿ. ಏನಕ್ಕಂದ್ರೆ ಒಂದು ಬಂದು ರಾಜನ್ ನಂಬರ್, ತನ್ನದೇ ನಂಬರ್ ಅಲ್ಲಿ ಅವ್ನು ರೂಲ್ ಮಾಡ್ಲಿಲ್ಲ ಅಂತಂದ್ರೆ ಏನ್ ಪ್ರಯೋಜನ ಅಲ್ವಾ? ಸೊ ಹಾಗಾಗಿ ಹಿ ಹ್ಯಾಸ್ ಟು ರೂಲ್. ಸೊ 1ಗೆ 1 ಇಯರ್ ಅಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಬಂದು ಕ್ವೀನ್, ಗಂಡಂದೇ ಸಾಮ್ರಾಜ್ಯ, ಹೆಂಡತಿ ಚೆನ್ನಾಗಿರ್ದಿರ ಇದ್ರೆ ಆಗುತ್ತಾ? ಹಾಗಾಗಿ ಸೊ ಕ್ವೀನ್ ನಂಬರ್ 2, ಕ್ವೀನ್ ನಂಬರ್ ಕೂಡ ತುಂಬಾನೇ ಚೆನ್ನಾಗಿ ಸ್ಟ್ರಾಂಗ್ ಆಗಿರುತ್ತೆ. ಅಂಡ್ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾರೆ ನಂಬರ್ 2 ನವ್ರು ಈ ಸತಿ. ಇದ್ರ ಜೊತೆಗೆ ನಂಬರ್ 3 ಯಾರು, ಗುರುವಿನ ವರ್ಷ ಅಂತ ಹೇಳುವಂಥದ್ದು. ನೀವು ಅವಾಗಲೇ ಹೇಳ್ತಲ್ವ ಪರಾಭವ ಸಂವತ್ಸರ, ಗುರು ಆಳ್ತಾ ಇದ್ದಾನೆ ಅಂತ ಹೇಳಿ. ರಾಜ ರಾಣಿ ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಗುರು ಇರಬೇಕು, ಒಂದು ಗುರುವಿನ ಆಶೀರ್ವಾದ ಇರಬೇಕು. ಅಂಡ್ ಗುರುಬಲ ಇಲ್ಲದೆ ಎಷ್ಟು ಸತಿ ಮದುವೆ ಆಗಲ್ಲ ಅಂತ ಹೇಳ್ತೀವಿ, ಬೇರೆ ಏನೋ ಕೆಲಸಗಳಾಗೋದಿಲ್ಲ ಅಂತ ಹೇಳ್ತೀವಿ. ಮಕ್ಕಳಾಗೋದಕ್ಕೂ ಕೂಡ ಗುರುಬಲ ಬೇಕು. ಹಾಗಾಗಿ ಗುರುವಿನ ಒಂದು ಆಶೀರ್ವಾದ ಇಲ್ಲದೆ ಏನ್ ಕೆಲಸನೂ ಆಗಲ್ಲ. ಗುರು ರಾಜನ ಆಶೀರ್ವಾದದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ, ಇವನು ರಾಜ್ಗುರು.
ಅಲ್ವಾ? ಅದಕ್ಕೋಸ್ಕರ ನಂಬರ್ 3ಗೆ ಕೂಡ ಈ ವರ್ಷ ತುಂಬಾನೇ ಚೆನ್ನಾಗಿರುತ್ತೆ. ಎಷ್ಟೋ ಜನ ಕಮ್ಯುನಿಕೇಷನ್ ರಿಲೇಟೆಡ್ ಫೀಲ್ಡಲ್ಲಿ ಇರೋವಂಥವ್ರು, ಮೀಡಿಯಾದಲ್ಲಿ ಇರೋವಂಥವ್ರಿಗೂ ಕೂಡ ನಂಬರ್ 3ನಲ್ಲಿ ಹುಟ್ಟಿದ್ರೆ ಅಥವಾ ಅವ್ರ ಡೆಸ್ಟಿನಿ ನಂಬರ್ ಇರ್ಬೋದು, ಪರ್ಸನಲ್ ಇಯರ್ 3 ಆಗಿದ್ರು ಕೂಡ ಈ ವರ್ಷ ತುಂಬಾ ಚೆನ್ನಾಗಿರುತ್ತೆ. ಓಕೆ. ಯಾವ್ದಾದ್ರು 3 ನಂಬರ್ಸ್‌ಗೆ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ಅಂತಿದ್ಯಾ? 8 ಓಹ್! 8 ಬಾರ್ನ್ ಇರೋರ್ಗೆ ಚಾಲೆಂಜಿಂಗ್ ಆಗಿರುತ್ತೆ. ಶನಿ ಅಂತನಾ? ಶನಿ, ಸೂರ್ಯನ್ ಕತೆ ನಿಮಗೆ ಯೆಸ್. ಗೊತ್ತಿರ್ಬೋದಲ್ವಾ? ಸೊ ಹಾಗಾಗಿ ಶನಿ ಬಂದು ಸೌತಿ ಪುತ್ರ ಅಂತ ಹೇಳ್ಬಿಟ್ಟು ಸೂರ್ಯ ಅಷ್ಟೊಂದು ಬೆಲೆ ಕೊಡೋದಿಲ್ಲ ಅಂತ ಹೇಳೋದು. ಅಂಡ್ ಶನಿ ಸ್ಟ್ರಾಂಗ್ ಆಗಿದ್ರೆ ಸೂರ್ಯನ ಮೇಲೆ ಗ್ರಹಣ ಹಾಕ್ಬೋದು ಹಾ, ಅನ್ನೋಷ್ಟು ಶಕ್ತಿ ಹಾ. ಇದೆ. ಹಾಗಾಗಿ 8 ನಂಬರ್ ಇರೋರು ನಿಮ್ಮ ಮನಸ್ಸಿಗೆ ಜೊತೆಗೆ ಸಮಾಜಕ್ಕೆ ನೀವೇನಾದ್ರೂ ಒಳ್ಳೇದ್ ಮಾಡ್ತಾ ಇದ್ದೀರಾ, ಅಷ್ಟು ಒಳ್ಳೇದ್ ಮಾಡುವಂತ ಭಾವನೆ ನಿಮ್ ಮನ್ಸಲ್ಲಿದ್ಯಾ, ನೀವ್ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೂರ್ಯ ಅಲ್ಲ, ಯಾರೇ ಬಂದ್ರು ನಿಮ್ಮನ್ನ ಏನು ಮಾಡಕ್ಕಲ್ಲ, ಯಾಕಂದ್ರೆ ಅಷ್ಟು ಪವರ್ ಶನಿ ದೇವತೆಗಿದೆ. ಸೊ ಹಾಗಾಗಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಇನ್ ಕೇಸ್ ನೀವೇನಾದ್ರೂ ಗ್ಯಾಂಬ್ಲಿಂಗ್ ಮಾಡ್ತಾ ಇದ್ದೀರಾ ಅಥವಾ ಯಾವುದೋ ಒಂದು ರಿಸ್ಕಿ ಕೆಲಸಗಳನ್ನ ಏನಾದ್ರು ಮಾಡ್ತಾ ಇದ್ದೀರಾ, ದಿಸ್ ಇಸ್ ನಾಟ್ ದ ಟೈಮ್ ಫಾರ್ ಯು. ಯು ಹ್ಯಾವ್ ಟು ಬಿಲೀವ್ ಇನ್ ಯೋರ್ ಸೆಲ್ಫ್ ಅಂಡ್ ಸಮಾಜಕ್ಕೆ ಒಳ್ಳೇದಾಗುವಂಥದ್ದು ಧರ್ಮ ಕಾರ್ಯಗಳಲ್ಲಿ ನೀವೇನಾದ್ರೂ ಮುಳುಗಿದ್ದೆ ಆದ್ರೆ 2026 ಈವನ್ 8 ಬಾರ್ನ್ ಅವ್ರಿಗೆ ಚೆನ್ನಾಗಿರುತ್ತೆ. ಬಟ್ ಕಾಶಿಯಸ್ ಆಗಿರ್ಬೇಕು. ಇನ್ನೊಂದು 7, Okay. 6 ಎರಡೂನು 6, 7, 8. 6 ಹೌದು. 6 ಇದು ಕೂಡ ಆರ್ಡರ್ಲ್ಲೇ ಬರ್ತಾ Yes. ಇದೆ ನೋಡಿ. 6 ಬಂದು ಶುಕ್ರನ ಸಂಖ್ಯೆ ಅಂತ ಹೇಳ್ತೀವಿ. ಅದು ವರ್ಷದಲ್ಲಿ ಇರ್ಬೋದು. ಬಟ್ ಆದ್ರೆ ಶುಕ್ರ ಬಂದು ಈಗ ರಾಜಗುರು ಬಂದೆಲ್ಲ ಒಳ್ಳೇದ್ ಹೇಳ್ಕೊಡ್ತಾನೆ. ಬಟ್ ಆದ್ರೆ ಶುಕ್ಲಾಚಾರ್ಯ ನಮ್ಮ ಕತೆಗಳಲ್ಲಿ ನಾವು ಕೇಳಿರೋ ತರ ಹಾ. ಎಲ್ಲ ಒಂದು ಆಂಟಿ ಕ್ಲಾಕ್ ವೈಸ್ ಹೋಗುವಂತದ್ದು, ಜೊತೆಗೆ ಬೇರೆ ತರ ಈಗ ಏನಾರು ತಿನ್ಬೇಕು ಅಂದ್ರೆ ಸ್ಟ್ರೈಟ್ ಆಗಿ ತಿನ್ಬೇಕು, ಬಟ್ ಆದ್ರೆ ಹಿಂಗ್ ಕೂಡ ತಿನ್ಬೋದು ಅಂತ ಹೇಳೋದನ್ನ ಶುಕ್ಲಾಚಾರ್ಯ. ಸೊ ಸರಿಯಾದ ದಾರಿಯಲ್ಲಿ ಹೋಗೋದು ಅಷ್ಟೇ ಅಲ್ಲ, ನೀವು ಬೇರೆ ಯಾವ ದಾರಿಯಲ್ಲಿ ಬೇಕಾದ್ರೂ ಹೋಗ್ಬೋದು. ಮದ ಮಾತ್ಸರ್ಯಗಳನ್ನ ಕೊಡುವಂತವನು ಶುಕ್ರ. ಹಾಗಾಗಿ ಜೀವನದಲ್ಲಿ ಲಕ್ಷುರಿ ಜೊತೆಗೆ ಬೇಡದೇ ಇರೋಂತ ಮೈಂಡ್ ಹಾಳು ಮಾಡುವಂತದ್ದು, ಕೆಟ್ಟ ಚಟಗಳಿಗೆ ಈಡೇರಿಸಬಹುದು. ಸೊ ಹಾಗಾಗಿ 6 and 8 ಅವರು 6 and 8 ಅವ್ರು ಹುಷಾರಾಗಿರ್ಬೇಕು. 7 ಏನಕ್ಕೆ ಅಂದ್ರೆ ಕೇತು ಸಂಖ್ಯೆ ಮೈಂಡ್ ಹಾಳು ಮಾಡುತ್ತೆ. ಆಲ್ರೆಡಿ ಎಮೋಷನಲ್ ಆಗಿರ್ತಾರೆ ಇವ್ರು. ಹೆಂಗೆ ಅಂದ್ರೆ ಸಡನ್ ಆಗಿ ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋಗ್ಬಿಡೋದು, ಮನೆ ಬಿಟ್ಟು ಹೋಗ್ಬಿಡೋದು, ಎಲ್ಲೋ ಹೋಗ್ಬಿಡೋದು, ಯಾರ ಜೊತೆ ಅಂದ್ರೆ ಅವ್ರ ಜೊತೆ ಓಡೋಗುವಂಥದ್ದು. ಅಂದ್ರೆ ಎಲ್ಲೋ ಹುಡುಗಿ ಓಡೋಗ್ತಾರೆ ನಾನು ಹೇಳ್ತಾ ಇಲ್ಲ, ಇವ್ರಿಗೆ ಮೈಂಡ್ ಹಂಗಿರುತ್ತೆ, ಯಾವಾಗ ಏನ್ ಮಾಡ್ತಾರೆ ಅಂತಾನೆ ಹೇಳಕ್ಕಾಗೋದಿಲ್ಲ. ಸೊ ಅಷ್ಟು ಅನ್ಸ್ಟೇಬಲ್ ಬಿಹೇವಿಯರ್ ಇವರಲ್ಲಿ ಚಾನ್ಸಸ್ ಇರುತ್ತೆ. ಓಕೆ. ಅಂಡ್ ಅಕ್ಷತಾ ಅವರ ನ್ಯೂಮರಾಲಜಿನಲ್ಲಿ ಪವರ್ ಆಫ್ 159 ಬಗ್ಗೆ ತುಂಬಾ ಕೇಳಿದೀವಿ. ಸೊ ಡು ಯು ಥಿಂಕ್ ಇರ್ರೆಸ್ಪೆಕ್ಟಿವ್ ಆಫ್ ದ ಇಯರ್, ಇಸ್ವಿ, 1, 5 and 9 ಯಾವಾಗ್ಲೂ ಪವರ್ಫುಲ್ ಆಗಿ ಇರುತ್ತಾ? ಅಬ್ಸಲ್ಯೂಟ್ಲಿ. ಹಾ. ಇದು ನಾವು ಲೋಶು ಗ್ರಿಡ್ ಅಂತ ತಗೊಂಡಾಗ ನಂಬರ್ಡ್ ವೈಸ್ ಎಲ್ಲ ತಗೊಂಡಾಗ 159 or 951 ಕಾಂಬಿನೇಷನ್ ಏನಿದೆ ಇದನ್ನ ಧನಯೋಗ ಅಂತ ಹೇಳ್ತೀವಿ. ಓ. ಸೊ ಇದು ಇಟ್ಸ್ ಅ ಮನಿ ಕಾಂಬಿನೇಷನ್ ಅವ್ರ ಪ್ರಾಸ್ಪೆರಿಟಿಗೆ ಅಂತಾನು ಕೂಡ ಹೇಳುವಂಥದ್ದು. ಸೊ ಆಲ್ರೆಡಿ ಒಂದು ಹಾರೋಸ್ಕೋಪ್ ಅಲ್ಲಿ ಅಥವಾ ಲೋಶು ಗ್ರಿಡ್ ಅಲ್ಲಿ ನ್ಯೂಮರಾಲಜಿ ಪ್ರಕಾರ ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ 159 ನಂಬರ್ಸ್ ಇತ್ತು ಅಂದ್ರೆ ದುಡ್ಡು ಆಲ್ರೆಡಿ ದೇವ್ರು ಕೊಟ್ಬಿಟ್ಟ ಅಂತ. ಭೂಮಿ ಋಣ ಇದೆಲ್ಲನೂ ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ದುಡ್ಡಿನ ಒಳಹರಿವಿರುತ್ತೆ. ಈಗ ಅಂಬಾನಿ ಜಾತಕ ಇರ್ಬೋದು ಅಥವಾ ಬೇರೆ ಎಷ್ಟೋ ಜನ ನೀವು ಮೇನ್ ಬಿಸ್ನೆಸ್ ಮೆನ್ ಯಾರು ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ದಾರೆ ಅವ್ರದೆಲ್ಲ ನೀವು ಹಾರೋಸ್ಕೋಪ್ಸ್ ನೋಡಿದಾಗ 951 ಮೂರೂ ನಂಬರ್ ಅವರ ಒಂದು ಜಾತಕದಲ್ಲಿ ಇದ್ದೇ ಇರುತ್ತೆ. ಓಕೆ. ಸೊ ಈಗ 1900s ಅಲ್ಲಿ ಹುಟ್ಟಿರೋರ್ ಜಾತಕದಲ್ಲಿ 9s ಇದ್ದೇ ಇರುತ್ತೆ. 19% 1, 9 ಇದ್ದೇ ಇರುತ್ತೆ. 5 ಅಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಜೊತೆಗೆ ನಾವು ಲೋಶು ಗ್ರಿಡ್ ಅಂತ ಹಾಕಿದಾಗ 5 ಬಂದು ಸೆಂಟರ್ ಬ್ಯಾಲೆನ್ಸಿಂಗ್ ನಂಬರ್ ಕೂಡ ಆಗುತ್ತೆ ಅದು. ಸೊ 5 ಇತ್ತು ಅಂತಂದ್ರೆ ಖಂಡಿತ ದುಡ್ಡಿದೆ ಅಂತ ಅರ್ಥ. ಸೊ ದುಡ್ಡು ಕಾಂಚಾಣಂ ಸರ್ವತ್ರ ಸಾಧನಂ ಅಲ್ವಾ. ದುಡ್ಡಿದ್ರೆ ನಾವು ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸಬಹುದು. ಅದಕ್ಕೋಸ್ಕರ 159 ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಧನಯೋಗದ ಬಗ್ಗೆ ಮಾತಾಡಿದ್ರಿ. 2026 ಅಲ್ಲಿ ಧನಯೋಗನ ಹೇಗಾದ್ರೂ ಆಕ್ಟಿವೇಟ್ ಮಾಡ್ಕೋಬಹುದಾ ಅನ್ನೋರ್ಗೆ? ಚಾನ್ಸೇ ಇಲ್ಲ. ಬಿಕಾಸ್ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಆಸ್ಕ್ಡ್ ಕ್ವೆಶ್ಚನ್ ಇಲ್ಲ. ಪ್ರತಿ ವರ್ಷಕ್ಕೂ. ಸಾಕಷ್ಟು ಜನ ಬೇರೆ ಬೇರೆ ತರ ಏನೇನೋ ಹಾ, ರೀಲ್ಸ್ ಮಾಡ್ತಾ ಇದಾರೆ, ಹಾ. ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ತುಂಬಾ ಏನೇನೋ ಓಡ್ತಾರೆ ಧನಯೋಗ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂತ. ಹೌ ಇಸ್ ಇಟ್ ಪಾಸಿಬಲ್ ಸೌಜನ್ಯ ಅವರೇ? ಯಾವುದೇ ಒಂದು ಯೋಗ ಕೂಡ ನಾವು ಬರ್ಸ್ಕೊಂಡ್ ಬಂದಿರ್ಬೇಕು. ಅದು ಆಲ್ರೆಡಿ ನಮ್ಮ ಹಾರೋಸ್ಕೋಪ್ ಅಲ್ಲಿ ಇರ್ಬೇಕು. ಅದು ಜ್ಯೋತಿಷ್ಯದ ಪ್ರಕಾರ ಇರ್ಬೋದು, ನ್ಯೂಮರಾಲಜಿ ಪ್ರಕಾರ ಇರ್ಬೋದು. ಆಲ್ರೆಡಿ ನಿಮ್ಮಲ್ಲಿ ಇಲ್ಲ ಅಂದ್ರೆ ಅದನ್ನ ಹೆಂಗೆ ತರಿಸ್ಕೋತೀರಾ ನೀವು? ಆಬ್ವಿಯಸ್ಲಿ ನಾವು ದೇವ್ರ ಹತ್ರ ಪ್ರಾರ್ಥನೆಯನ್ನ ಮಾಡ್ಬೋದು, ರಿಕ್ವೆಸ್ಟ್ ಮಾಡ್ಬೋದು. ಬಟ್ ಆದ್ರೆ ಇಲ್ದೇ ಇರೋಂತ ಯೋಗವನ್ನ ತಗೊಂಡ್ ಬರೋದಕ್ಕೆ ಚಾನ್ಸೇ ಇಲ್ಲ. ಓಕೆ. ಬಟ್ ಆದ್ರೆ ಕೆಲವೊಂದನ್ನ ನಾವು ರಿಕ್ವೆಸ್ಟ್ ಮಾಡಿ ಎನ್ಹ್ಯಾನ್ಸ್ ಮಾಡ್ಕೋಬಹುದು ನಮ್ಮ ಲೈಫಲ್ಲಿ. ಈಗ ಪ್ರಾಬ್ಲಮ್ ನಮಗೆ ದುಡ್ಡಿಂದು ಪ್ರಾಬ್ಲಮ್ ಇದೆ ಅಂತ ಇಟ್ಕೊಳ್ಳಿ, ಅಥವಾ ನಮಗೆ ದುಡ್ಡು ಜಾಸ್ತಿ ಬರಬೇಕು ಆಸೆ ಇದೆ, ಆಕಾಂಕ್ಷೆ ಇದೆ, ಅದನ್ನ ನಾವು ರಿಯಾಲಿಟಿಗೆ ತರ್ಕೋಬಹುದು. ಕೆಲವೊಂದು ಮಂತ್ರಗಳಿರ್ಬೋದು, ಕೆಲವೊಂದು ಸಾಧನೆಗಳಿರ್ಬೋದು, ಅದ್ರ ಮೂಲಕ ನಮ್ಮ ಲೈಫಲ್ಲಿ ನಾವು ಧನಾಗಮನವನ್ನ ಮಾಡ್ಕೋಬಹುದೇ ಹೊರತು ಧನ ಯೋಗವನ್ನ ಬರ್ಸ್ಕೊಳಕ್ ಆಗೋದಿಲ್ಲ. ಓಕೆ. ಓಕೆ. ಅಂಡ್ ರೀಸೆಂಟ್ ಆಗು ನಾವು ಏಂಜಲ್ ನಂಬರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ನಿಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅಲ್ಲೇ ವಿ ಸಾ ದಟ್ ರೈಟ್, ನಂಬರ್ ಆಫ್ ಪೋಸ್ಟ್ಸ್, ನಂಬರ್ ಆಫ್ ಫಾಲೋವರ್ಸ್ ಅಂಡ್ ನಂಬರ್ ಆಫ್ ಪೀಪಲ್ ದಟ್ ಯು ವರ್ ಫಾಲೋಯಿಂಗ್ ಎಲ್ಲವೂ ಏಂಜಲ್ ನಂಬರ್ ಅಲ್ಲಿ ಇತ್ತು. ಹೌದು. ಏಂಜಲ್ ನಂಬರ್ ಅಂದ್ರೆ ಒಂದೇ ನಂಬರ್ ರಿಪೀಟ್ ಆಗಿರೋದು, ಹೌದು. ಲೈಕ್ 11, 666 ಈ ತರ. 222 ಈ ತರ. 333 ಎಲ್ಲ ಬಂದಾಗ ಏಂಜಲ್ ನಂಬರ್ಸ್. ಹಾ. ಸೊ
ನಮ್ಮ ಡೇಟ್, ಮಂತ್, ಇಯರ್ ಆಫ್ ಬರ್ತ್ ಅಂತ ತಗೊಂಡಾಗ ಯಾವುದೇ ಒಂದು ನಂಬರ್ ರಿಪೀಟ್ ಆದಾಗ ಅದು ಡೇಟ್ ಇರಬಹುದು, ಮಂತ್ ಇರಬಹುದು ಅಥವಾ ಇಯರ್ ಅಲ್ಲಿ ಇರಬಹುದು. ಡಸ್ ಇಟ್ ಸಿಗ್ನಿಫೈ ಎನಿಥಿಂಗ್? ಆಬ್ವಿಯಸ್ಲಿ ಹಾ. ಎನಿಥಿಂಗ್. ಈಗ ನೀವು 1 ಪೋರ್ಷನ್ ಊಟ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಹೊಟ್ಟೆ ತುಂಬುತ್ತೆ. ಅದೇ 1 ಪೋರ್ಷನ್ ದುಡ್ಡು ಕೊಟ್ಟಾಗ ₹100 ಕೊಟ್ರೆ ಓಕೆ, ಖುಷಿ ಆಗತ್ತೆ. ಅದೇ ಇನ್ನು ₹100 ನೋಟ್ಸ್ ಕೊಡ್ತಾ ಹೋದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಖುಷಿ ಆಗುತ್ತಲ್ವಾ? ಸೊ ಅದೇ ತರ ಪ್ರತಿಯೊಂದು ನಂಬರ್ಗೂ ಒಂದೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಆ ಕ್ಯಾರೆಕ್ಟರಿಸ್ಟಿಕ್ಸ್ ನಮ್ಮ ಜೀವನದಲ್ಲಿ ಅಷ್ಟೇ ಸಿಗ್ನಿಫೈ ಆಗ್ತಾ ಹೋಗುತ್ತೆ ನಂಬರ್ ಜಾಸ್ತಿ ಆಗ್ತಿದ್ದಂಗೆ. ಬಟ್ ಆದ್ರೆ ಯಾವುದೇ ಅತಿ ಆದ್ರೂ ವಿಷಾನೇ ಅಲ್ವಾ? ಅದೇ ರೀತಿ ನಂಬರ್ಸ್ ಕೆಲವೊಂದ್ಸತಿ ತುಂಬಾ ಜಾಸ್ತಿ ಬಂತು ಅಂತ ಇಟ್ಕೊಳ್ಳಿ. ಇವಾಗ ಯಾರೋ ಫಾರ್ ಎಕ್ಸಾಂಪಲ್ 7/7/1977 ಹುಟ್ಟಿದ್ದಾರೆ. ಅವ್ರದ್ದು ಹಾರೋಸ್ಕೋಪ್ ಅಲ್ಲಿ 7 ಬಂದು 4 ಸತಿ ರಿಪೀಟ್ ಆಯ್ತು. ಸೊ 7 ಏನ್ ಮಾಡುತ್ತೆ, ಮೊದಲೇ ಅದು ಮೈಂಡ್ ಜೊತೆ ಆಟ ಆಡುತ್ತೆ ಅಂತ ಹೇಳ್ತೇವೆ. ಜೊತೆಗೆ ಇದೇನ್ ಮಾಡುತ್ತೆ, 7 ಮಲ್ಟಿಪಲ್ ಟೈಮ್ಸ್ ಬಂದಾಗ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಕೊಡುವಂಥದ್ದು ಅಥವಾ ಕಾಮುಕ ಬಿಹೇವಿಯರ್ನ ಕೊಡುವಂಥದ್ದೆಲ್ಲ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಯಾವುದೇ ನಂಬರ್ ಕೂಡ ಸ್ವಲ್ಪ ಇದ್ರೆ ಚಂದ, ತುಂಬಾ ಜಾಸ್ತಿ ಆದ್ರೂ ಕೂಡ ಪ್ರಾಬ್ಲಮ್. ಈಗ ಕೆಲವೊಬ್ರು ಏನ್ ಮಾಡ್ತಾರೆ, ಏಂಜಲ್ ನಂಬರ್ಸ್ ಅಂದ್ಬಿಟ್ಟು ಈ ನಡುವೆ ತುಂಬಾ ಮೊಬೈಲ್ ಅಲ್ಲಿ ಇರ್ಬೋದು ಅಥವಾ ಟೈಮಿಂಗ್ಸ್ ಇರ್ಬೋದು, 11 o'clock 11 minutes, 1 o'clock 11 minutes, ಇದೆಲ್ಲಾನು ನೋಡಿ ನೋಡಿ ತುಂಬಾ ಖುಷಿ ಪಡುವಂಥದ್ದು. ಆಬ್ವಿಯಸ್ಲಿ ಇಟ್ ಈಸ್ ಅ ಗುಡ್ ಸೈನ್. ಆ ನಂಬರ್ ನೀವು ಆ ಮೊಮೆಂಟ್ ನೋಡ್ತಾ ಇದ್ದೀರಾ ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್ ದಟ್ ನಿಮ್ಗೆ ಅದು ಏನೋ ಹೊಸ ತಂದ್ಕೊಡ್ತಾ ಇದೆ, ಅಥವಾ ನೀವು ಹೋಗ್ತಾ ಇರೋಂಥ ಕೆಲಸ, ಮಾಡ್ತಾ ಇರೋಂಥ ಕೆಲಸ ಒಳ್ಳೇದು ಅನ್ನೋ ಒಂದು ಒಳ್ಳೆ ಇಂಡಿಕೇಶನ್, ಶುಭ ಸೂಚನೆಯನ್ನ ಅದು ಕೊಡ್ತಾ ಇದೆ ಅಂತ ಅನ್ಕೋಬಹುದು. ಅಷ್ಟು ಬಿಟ್ಟು ತುಂಬಾ ಜಾಸ್ತಿ ಯೋಚನೆ ಮಾಡ್ಕೊಂಡು ಅದೇ ನಂಬರ್ಗೆ ಕಾಯ್ಕೊಂಡಿರುವಂಥದ್ದು, ಬೇರೆ ಏನೂ ಕೆಲಸ ಮಾಡ್ದಿರ ಇದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಾ ನಿಮ್ಮ ದಿನನಿತ್ಯದ ಕೆಲಸಗಳನ್ನ ಹಾಳು ಮಾಡ್ಕೋಬೇಡಿ ಅಂತ ಹೇಳುವಂಥದ್ದು. ಓಕೆ. ಅಂಡ್ ಹಾರೋಸ್ಕೋಪ್ ಅಲ್ಲಿ ಈ ಏಂಜಲ್ ನಂಬರ್ಸ್ ಬಂದಾಗ ಇಫ್ ಇಟ್ ಇಸ್ ಓನ್ಲಿ ಜಸ್ಟ್ 2 or 3 ನಂಬರ್ಸ್ ಇಟ್ ಇಸ್ ಗುಡ್. ಮೋರ್ ದೆನ್ 3 ಇಸ್ ಆಲ್ವೇಸ್ ಬ್ಯಾಡ್. ಓಕೆ, ಓಕೆ. ಅಂಡ್ 2026 ಅಲ್ಲಿ ಸಾಕಷ್ಟು ಆಸ್ಟ್ರೋನಾಮಿಕಲ್ ಟ್ರಾನ್ಸ್ಫಾರ್ಮೇಷನ್ಸ್ ಆಗ್ತಾ ಇದೆ. ಲೈಕ್ ಸ್ಯಾಟರ್ನ್ ನೆಪ್ಟ್ಯೂನ್ ಪೋರ್ಟಲ್ ಓಪನ್ ಆಗ್ತಾ ಇದೆ. ಈ ತರದ ಯಾವ್ಯಾವ ಟ್ರಾನ್ಸ್ಫಾರ್ಮೇಷನ್ ಯು ಥಿಂಕ್ ಇಟ್ಸ್ ಗುಡ್ 2026 ಅಲ್ಲಿ ಆಗ್ತಾ ಇರುವಂತದ್ದು ಅಥವಾ ಸಾಕಷ್ಟು- ಗಮನಾರ್ಹವಾದ? ಹಾ, ಒಂದಷ್ಟು. ಸುಮಾರು 10 ಮೇಜರ್ ಆಸ್ಟ್ರೋನಾಮಿಕಲ್ ಚೇಂಜಸ್ ಆಗ್ತಾ ಇದೆ ಇದರಲ್ಲಿ. ಬಟ್ ಸೌಜನ್ಯ ಅವರೇ, ನಾನು ಒಂದು ಕ್ವೆಶನ್ಗೆ ಆನ್ಸರ್ ಮಾಡಿ, ಈ ತರ ಪೋರ್ಟಲ್ಸ್ ಇದು ಎಲ್ಲಾನು ಸುಮಾರು ವರ್ಷಕ್ಕೆ ಮುಂಚೆ ಅಥವಾ ಎಷ್ಟು ವರ್ಷದಿಂದ ನೀವು ಕೇಳ್ತಾ ಇದ್ದೀರಾ ಇದನ್ನ? ಸೊ ಪೋರ್ಟಲ್ ಅನ್ನೋ ಹೆಸರು ಇವಾಗ ಕೇಳ್ತಾ ಇರೋದು. ಆಸ್ಟ್ರೋನಾಮಿಕಲ್ ಟ್ರಾನ್ಸ್ಫಾರ್ಮೇಷನ್ಸ್ ನೀವೇನ್ ಹೇಳಿದ್ರಿ, ಆಫ್ ಕೋರ್ಸ್ ಭೂಮಿ ಇದನ್ನ ನಾವು ಇದ್ದಾಗಿಂದಲೂ ನಡೀತಾ ಇದೆ. ಟ್ರಾನ್ಸಿಟ್ ಅಂತ ಹೇಳ್ತೀವಿ Correct, ಅಲ್ವಾ? ಹಾ. ಗ್ರಹ ಗೋಚಾರ ಬದಲಾವಣೆ ಅಂತ ಹೇಳಿ ನಮ್ಮ ಪಂಚಾಂಗದ ಪದ್ಧತಿಯಲ್ಲಿ ಈಗ ಹೇಳುವಂಥದ್ದು. ಇದಕ್ಕೊಂದು ಟರ್ಮ್ ಇದೆ, ಹೆಸರಿದೆ. ಹೌದು. ಹಾ. ಇದನ್ನೆಲ್ಲಾನು ಏನ್ ಮಾಡ್ತಿದ್ರೆ, ಜನಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ, Correct. ಇದ್ ಮಾಡೋದಕ್ಕೆ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಹೆಸರುಗಳನ್ನ ಕೊಡ್ತಾ ಇದ್ದಾರೆ. ಅಂಡ್ ಇನ್ನೊಂದು ಏನಂದ್ರೆ, ಪ್ರಪಂಚದಲ್ಲಿ ಅಥವಾ ಪ್ರಕೃತಿಯಲ್ಲಿ ಬದಲಾವಣೆಗಳು ಯಾವಾಗ್ಲೂ ಆಗ್ತಾನೆ ಇರುತ್ತೆ. ಪ್ರತಿಯೊಂದು ಪ್ಲಾನೆಟ್ ಕೂಡ ಮೂವ್ ಆಗ್ತಾ ಇರುತ್ತೆ. ಹೌದು, ಕೆಲವೊಂದು ಸ್ಲೋ ಮೂವಿಂಗ್ ಪ್ಲಾನೆಟ್ಸ್ ಒಟ್ಟಿಗೆ ಬರೋದು ವೆರಿ ರೇರ್ ಆಗತ್ತೆ. ಇದು ಕೂಡ ಈಗ ಯುರೇನಸ್ ಇರ್ಬೋದು, ನೆಪ್ಚೂನ್ ಇರ್ಬೋದು, ಅಥವಾ ನಾವು ಮಾತಾಡ್ತಾ ಇರುವಂತ ನೆಪ್ಚೂನ್ ಮತ್ತೆ ಸ್ಯಾಟರ್ನ್ ಪೋರ್ಟಲ್ ಏನಿದೆ, ಅದೆರಡು 0 ಡಿಗ್ರಿಗೆ ಬರ್ತಾ ಇರುವಂತದ್ದು. ಅಂಡ್ ಇದು ಬಂದು ಶಯನ ಸಿಸ್ಟಮ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ವೆಸ್ಟರ್ನ್ ಆಸ್ಟ್ರಾಲಜಿ ಪ್ರಕಾರ, ನಮ್ಮ ಪಂಚಾಂಗದ ಪ್ರಕಾರ ಅಲ್ಲ. ಓಕೆ. ಹಾಗಾಗಿ ಯಾರ್ಯಾರು ಭಾರತೀಯ ಸನಾತನ ಪದ್ಧತಿ ಅಥವಾ ಪಂಚಾಂಗದ ಪ್ರಕಾರ ನೋಡ್ತಾ ಇದ್ದೀರಾ, ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅಂಡ್ ಇದು ಏನಾಗ್ತದೆ, 36 ವರ್ಷಕ್ಕೊಂದ್ಸತಿ ತುಂಬಾ ಸ್ಲೋ ಮೂವಿಂಗ್ ಪ್ಲಾನೆಟ್ಸ್ ಒಂದೇ ಕಡೆ ಬರ್ತಾ ಇರೋದ್ರಿಂದ, ಅದು ಏನು 0 ಡಿಗ್ರಿ ಅಂತ ಹೇಳೋದ್ರಿಂದ ಇಟ್ಸ್ ಲೈಕ್ ಅ ರೀಸ್ಟಾರ್ಟ್. ಕಂಪ್ಲೀಟ್ ಆಗಿ ಏನು ನಮ್ಮ ಪ್ರಪಂಚದಲ್ಲಿ ಆಗ್ತಾ ಇದೆ, ನಮ್ಮ ಸುತ್ತಮುತ್ತ ಆಗ್ತಾ ಇದೆ, ಇದೆಲ್ಲವನ್ನು ಸ್ಟಾಪ್ ಮಾಡಿ ನೆಕ್ಸ್ಟ್ ಮುಂದಕ್ಕೆ ರೀಸ್ಟಾರ್ಟ್ ಮಾಡುವಂಥದ್ದು. ಬಟ್ ನಿಮ್ಮ ಜೀವನದ ಯಾವ ಒಂದು ಭಾಗದಲ್ಲಿ ನಿಮ್ಮ ಜೀವನಕ್ಕೆ ಯಾವ ರೀತಿ ರೀಸ್ಟಾರ್ಟ್ ಆಗುತ್ತೆ ಅನ್ನೋದು ನೀವು ನಿಮ್ಮ ಹಾರೋಸ್ಕೋಪ್ ನೋಡಿ ಚೆಕ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗ ನನ್ನ ಹಾರೋಸ್ಕೋಪ್ ಅಲ್ಲಿ ನೆಪ್ಚೂನ್ ಎಲ್ಲಿದೆ, ಸ್ಯಾಟರ್ನ್ ಎಲ್ಲಿದೆ, ಅದ್ರ ಬೇಸಿಸ್ ಮೇಲೆ ನನಗದು ಎಫೆಕ್ಟ್ ಆಗುತ್ತೆ. ಇನ್ ಕೇಸ್ ಫಸ್ಟ್ ಹೌಸ್ ಅಲ್ಲಿದ್ರೆ ನನ್ನ ಹೆಲ್ತ್ ರೀಸೆಟ್ ಆಗುತ್ತೆ. ಎಷ್ಟೋ ವರ್ಷದಿಂದ ನಾನು ವೆಯ್ಟ್ ಲಾಸ್ ಮಾಡಬೇಕು ಅನ್ಕೊಂಡು ಆಗದೆ ಇರ್ಬೋದು, ಅಥವಾ ಎಷ್ಟೋ ವರ್ಷದಿಂದ ನಂಗೆ ಇಮ್ಯುನಿಟಿ ಪ್ರಾಬ್ಲಮ್ಸ್ ಇರ್ಬೋದು, ಈಗ ಅದು ಸರಿ ಹೋಗ್ಬೋದು. ಎಷ್ಟೋ ಜನಕ್ಕೆ ಈಗ ಫಾರ್ ಎಕ್ಸಾಂಪಲ್ ಸೆಕೆಂಡ್ ಹೌಸ್ ಅಲ್ಲಿ ಇತ್ತು, ಫ್ಯಾಮಿಲಿ ಪ್ರಾಬ್ಲಮ್ಸ್, ಎಷ್ಟೋ ವರ್ಷದಿಂದ ಗಂಡ ಹೆಂಡತಿ ಜಗಳಾಡ್ತಾ ಇರ್ತಾರೆ, ಸಡನ್ ಆಗಿ ಒಂದಾಗಬೇಕು ಅಂತ ಅನ್ಸುತ್ತೆ, ಡೈವೋರ್ಸ್ ವರ್ಗೂ ಹೋಗಿರೋಂಥ ಸಿಚುವೇಶನ್ಸ್ ಅಲ್ಲಿ ಒಂದಾಗಬೇಕು ಅನ್ನುವಂಥ ಒಂದು ಮೈಂಡ್ ಸೆಟ್ ಬರ್ಬೋದು ಅವ್ರಿಗೆ. ಸೊ ಈ ರೀತಿಯಾದಂಥ ಹೊಸ ಒಂದು ಆಲೋಚನೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಬಟ್ ಇದು ಅಂತ ದೊಡ್ಡ ಪ್ರಮಾಣದಲ್ಲ. ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾನೇ ಹೈಪ್ ಮಾಡ್ತಾ ಇದ್ದಾರೆ ಇದನ್ನ. ಬಟ್ ಆದ್ರೆ ಇದು ಅವಾಗ ಆಗ್ತಾ ಇರುತ್ತೆ. 36 ಇಯರ್ಸ್ ಇಸ್ ಸ್ಟಿಲ್ ಓಕೆ. ಬಟ್ ಆದ್ರೆ ಇದರಿಂದ ಅಂತ ಮೇಜರ್ ಎಫೆಕ್ಟ್ ಇಲ್ಲ ನಿಮ್ ಲೈಫ್ ಅಲ್ಲಿ. ತುಂಬಾನೇ ತಲೆ ಕೆಡ್ಸ್ಕೊಂಡು ಇದಕ್ಕೋಸ್ಕರ ವೇಟ್ ಮಾಡಿ, ಮಧ್ಯರಾತ್ರಿ ಎಲ್ಲ ಮೆಡಿಟೇಷನ್ ಮಾಡ್ಕೊಂಡು ಅಥವಾ ಅದಕ್ಕೋಸ್ಕರ ವೇಟ್ ಮಾಡಿ ನಿಮ್ಮ ದಿನನಿತ್ಯದ ಜೀವನವನ್ನ ಹಾಳು ಮಾಡ್ಕೋಬೇಡಿ. ಅಂಡ್ ಇದರಿಂದ ಅಂತ ಮೇಜರ್ ಚೇಂಜಸ್ ಇಲ್ಲ ಅಂತ ನಾನು ಖಂಡಿತವಾಗಿ ಹೇಳ್ಬೋದು. ಓಕೆ, ಓಕೆ. ಸೊ ಈ ಮೂಲಾಂಕ ಮತ್ತೆ ಭಾಗ್ಯಾಂಕದ ಬಗ್ಗೆ ಮಾತಾಡ್ತಿದ್ವಿ. ಮೂಲಾಂಕ ಅಂದ್ರೆ ನಮ್ಮ ಡೇಟ್ ಆಫ್ ಬರ್ತ್, ಅಂಡ್ ಭಾಗ್ಯಾಂಕ ಅಂದ್ರೆ ಎವ್ರಿಥಿಂಗ್ ಕಂಬೈನ್ಡ್, ಡೇಟ್, ಮಂತ್ ಅಂಡ್ ಹೌದು. ಇಯರ್. ಓಕೆ. ಮೂಲ ಅಂದ್ರೆ ಯಾವ ಮೂಲದಿಂದ ಹಾ. ಬರ್ತಾ ಇದೆ ಅನ್ನೋದು. Yes, ಸೊ yes. ಇಟ್ ಇಸ್ ಜಸ್ಟ್ ದ ಡೇಟ್, ಟೋಟಲ್ ಆಫ್ ಯೋರ್ ಡೇಟ್ ಮಾತ್ರ. ಸೊ ಅದು 2 ಡಿಜಿಟ್ಸ್ ಇದ್ರೆ ಸಿಂಗಲ್ ಡಿಜಿಟ್ಗೆ ತಗೋಬೇಕು. ಅದೇ ರೀತಿ ಭಾಗ್ಯಾಂಕ ಅಂತ ಬಂದಾಗ ಫುಲ್ ಎಲ್ಲಾನು ಆಡ್ ಮಾಡಿದಾಗ ಬರುವಂತದ್ದು ಭಾಗ್ಯಾಂಕ. ಸೊ ಈ ಮೂಲಾಂಕನೇ ಲೈಫ್ ಪಾತ್ ನಂಬರ್? ಹೌದು.
ಓಕೆ, ಓಕೆ. ಭಾಗ್ಯಾಂಕ ಬಂದು ಡೆಸ್ಟಿನಿ ನಂಬರ್. ಹಾ. ಅಂಡ್ ಪರ್ಸನಲ್ ಇಯರ್ ಕ್ಯಾಲ್ಕುಲೇಟ್ ಮಾಡೋದಂತೂ ಹೇಳಿದ್ರಿ ನೀವು. ಹೌದು. ನಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ಮಂತ್ ಅದರ ಜೊತೆಗೆ ಯಾವ ವರ್ಷದ ಕ್ಯಾಲ್ಕುಲೇಷನ್ ಬಗ್ಗೆ ನಾವು ಮಾತಾಡ್ತಿದೀವಿ, ಲೈಕ್ 2026 ಇವಾಗ ಇದನ್ನ ಆಡ್ ಮಾಡಬೇಕು, ದಟ್ Correct. ವಿಲ್ ಬಿ ಆರ್ ಪರ್ಸನಲ್ ಇಯರ್ ಅಂತ.